ನಮಸ್ಕಾರ. ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸಪ್ನ, ಒಂದು ಕತೆ ಹೇಳ್ತೀನಿ ಸಣ್ಣದು. ಸಾಮಾಜಿಕ ಜಾಲತಾಣಗಳಲ್ಲಿ ಇತ್ತೀಚೆಗೊಂದು ಟ್ರೆಂಡ್ ಬಂದಿತ್ತು ಅಥವಾ ಒಂದು ಮೀಮ್ಸ್ ಬಂದಿತ್ತು. ಅದರಲ್ಲಿ ಹೇಳ್ತಿದ್ರು, ಸಪೋಸ್ ನಾನು ವಿಜೇಂದ್ರ ಅಥಣಿಕರ್, ನನಗೆ ಒಂದು ಕೆಲಸ ಸಿಕ್ಕಿದೆ ಅಂತ ನಾನು ಹಾಕಿದ್ರೆ ಅದಕ್ಕೆ ಒಂದು 500 ಕಮೆಂಟ್ಗಳು ಬರುತ್ತಂತೆ, 1,500 ಲೈಕ್ಸ್ ಬರುತ್ತಂತೆ. ಓಕೆ. ಸಪೋಸ್ ನಾನೊಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹಾಕಿದ್ರೆ ಅದಕ್ಕೆ 3 ಲೈಕ್ಗಳು ಬಂದಿತ್ತಂತೆ. ಒಬ್ಬರು ಏನು ಮಾಡ್ತಿದ್ಯಾ ನಿಜ ಹೇಳೋ ಅಂತ ಹೇಳಿ ಕಮೆಂಟ್ ಹಾಕಿದ್ರೆ. ಈ ರೀತಿಯ ಸಂದರ್ಭಗಳಿದೆ ನಮ್ಮ ಮಧ್ಯೆ. ಒಬ್ಬ ವ್ಯಕ್ತಿ ಉದ್ಯೋಗಕ್ಕೆ ಹೋಗ್ತಾನೆ ಅಂತಂದರೆ ಅದನ್ನು ಅಪ್ರಿಷಿಯೇಟ್ ಮಾಡುವಂಥವ್ರು ಅಥವಾ ಅದಕ್ಕೆ ಬಹಳಷ್ಟು ಲಾಭಗಳನ್ನು ನೋಡುವಂಥವ್ರು ತುಂಬ ಜನ ಇರ್ತಾರೆ. ಆದರೆ ಒಬ್ಬ ವ್ಯಕ್ತಿ ಉದ್ಯೋಗದಾತ ಆಗ್ತೀನಿ, ನಾನು ಒಂದು ಉದ್ಯಮವನ್ನು ಸೃಷ್ಟಿ ಮಾಡ್ತೀನಿ, ಭಾಳಷ್ಟು ಜನರಿಗೆ ಕೆಲಸ ಕೊಡ್ತೀನಿ, ಒಂದು ಬಹು ಎತ್ತರಕ್ಕೆ ನಾನು ಬೆಳಿತೀನಿ ಅಂತ ಮನಸ್ಸು ಪಟ್ಟು ಹೋಗುವಂಥವನಿಗೆ ಶಕ್ತಿ ಕೊಡೋರು ಯಾರಿದ್ದಾರೆ, ಅವನಿಗೆ ಸಪೋರ್ಟ್ ಕೊಡೋರು ಯಾರಿದ್ದಾರೆ, ಅಂತಹ ವ್ಯಕ್ತಿ ಬಗ್ಗೆ ನಾವು ಇವತ್ತು ಮಾತನಾಡಲಿಕ್ಕಿದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಿರುವಂತಹ ಅತಿಥಿ ಆ ಒಂದು ಉದ್ಯಮವನ್ನು ಶುರು ಮಾಡ್ತೀನಿ ಅಂತ ಹೇಳುವವರಿಗೆ ಶಕ್ತಿದಾತರಾಗಿ ಅವರಿಗೆ ಎಲ್ಲ ರೀತಿಯಿಂದಲೂ ಬೆಂಬಲವನ್ನು ಕೊಡ್ತಾ ಇರುವಂಥ ಒಬ್ಬ ವ್ಯಕ್ತಿ. ಆ ವ್ಯಕ್ತಿ ಯಾರು ಅನ್ನುವಂತಹ ಕುತೂಹಲಕ್ಕೆ ತೆರೆ ಎಳಿತಾ ಅವರ ಬಗ್ಗೆ ಒಂದು ಕಿರುಚಿತ್ರಣ ಇದೆ, ನೋಡ್ಕೊಂಬರೋಣ. ಭಾರತೀಯರ ಮೂಲ ವೃತ್ತಿ ವ್ಯಾಪಾರ ಅಂತ ಹೇಳುತ್ತದೆ ಒಂದು ಸಂಶೋಧನೆ. ತಲೆಮಾರುಗಳ ಹಿಂದೆ ಹೋದಾಗ ನಮ್ಮ ಹಿರಿಯರು ತಮ್ಮ ಜೀವನ ನಡೆಸಲು ಕಂಡುಕೊಂಡ ಮಾರ್ಗ ಕೃಷಿ ಇಲ್ಲವೇ ವ್ಯಾಪಾರ ಮಾತ್ರ. ತಲೆಮಾರುಗಳು ಕಳೆದಂತೆ ಉದ್ಯೋಗದ ಪರಿಕಲ್ಪನೆಯನ್ನು ಪಾಶ್ಚಿಮಾತ್ಯರಿಂದ ಪಡೆದ ನಾವು ಅದನ್ನು ಎಲ್ಲಕ್ಕಿಂತಲೂ ಹೆಚ್ಚಿಗೆ ಅಪ್ಪಿಕೊಂಡೆವು. ಆದರೆ ಇಂದಿನ ಯುವ ಪೀಳಿಗೆ ಹಳೆಯದನ್ನು ಹೊಸದಾಗಿಸುತ್ತಾ ಮತ್ತೆ ಸ್ವಯಂ ಉದ್ಯೋಗ ಅಥವಾ ವ್ಯಾಪಾರದ ಕಡೆ ಹೆಜ್ಜೆ ಹಾಕುತ್ತಿರುವುದು ಉತ್ತಮ ಬೆಳವಣಿಗೆಯೇ ಸೈ. ಸ್ಟಾರ್ಟ್ಅಪ್ ಎನ್ನುವ ಹೊಸ ಪದ ನಮ್ಮ ಮನಸ್ಸಿನಲ್ಲಿ ಬೇರು ಬಿಟ್ಟಿದ್ದು ತಂತ್ರಜ್ಞಾನ ನಮ್ಮ ಸುತ್ತಲೂ ತನ್ನ ಬಾಹುವನ್ನು ಚಾಚಿದಾಗ. ಯುವ ಮನಸ್ಸುಗಳು ತಮ್ಮ ಆಲೋಚನೆಗಳನ್ನು ಹೊರಜಗತ್ತಿಗೆ ಪರಿಚಯಿಸಲು ಹೊರಟಾಗ ಅವರ ಕನಸುಗಳಿಗೆ ಬಣ್ಣ ತುಂಬುವವರೇ ಹೂಡಿಕೆದಾರರು ಮತ್ತು ಸೀರಿಯಲ್ ಆಂಟ್ರಪ್ರನರ್ಗಳು. ಹೀಗೆ ಹಲವಾರು ಕನಸುಗಳಿದ್ದ ಹೊಸ ಕಂಪನಿಗಳಿಗೆ ಬೆನ್ನೆಲುಬಾಗಿ ನಿಂತು ಅವುಗಳ ಅಭಿವೃದ್ಧಿಗೆ ಕಾರಣರಾದ ಶ್ರೀ ಪ್ರಶಾಂತ್ ಪ್ರಕಾಶ್ ಇಂದಿನ ನಮ್ಮ ಅತಿಥಿ. ಭಾರತದ ಟೆಕ್ನಾಲಜಿ ಸ್ಟಾರ್ಟ್ಅಪ್ಗಳು ಇನ್ನೂ ಮೊಳಕೆಯಲ್ಲಿದ್ದ ಕಾಲ 2004. ಆ ಸಂದರ್ಭದಲ್ಲಿಯೇ ಎರಾಸ್ಮಿಕ್ ಎನ್ನುವ ಕಂಪನಿಯಲ್ಲಿ ಹೂಡಿಕೆ ಮಾಡುತ್ತಾರೆ. ನಂತರ ಆರೋಗ್ಯ ಸಂಬಂಧಿ ಸ್ಟಾರ್ಟ್ಅಪ್ಗಳಲ್ಲಿ ಹೂಡಿಕೆ ಮಾಡ್ತಾರೆ. ಹೀಗೆ ಹೂಡಿಕೆ ಮತ್ತು ಆಯಾ ಕಂಪನಿಗಳಿಗೆ ಸಮಯೋಚಿತ ಬೆಂಬಲ ನೀಡುತ್ತಾ ಸಾಗಿದಂತೆ ಇವರು ಬೆಂಬಲ ನೀಡಿದ ಮತ್ತು ಹೂಡಿಕೆ ಮಾಡಿದ ಕಂಪನಿಗಳು ಆ ದಶಕದ ಅತ್ಯಂತ ಯಶಸ್ವಿ ಆನ್ಲೈನ್ ಕಂಪನಿಗಳಾಗುವತ್ತ ಸಾಗಿದ್ದು ಅತಿಶಯೋಕ್ತಿ ಏನಲ್ಲ. ನಂತರದಲ್ಲಿ ಸರ್ಕಾರದ ಜೊತೆಗೂಡಿ ಹಲವಾರು ಸಾಮಾಜಿಕ ಕಾರ್ಯಗಳತ್ತ ಮುಖ ಮಾಡುವ ಪ್ರಶಾಂತ್ ಬೆಂಗಳೂರಿನ ಕೆರೆಗಳನ್ನು ಸಂರಕ್ಷಿಸುವ ವೇಕ್ ದ ಲೇಕ್ ಕಾರ್ಯಕ್ರಮ, ಅಂಗನವಾಡಿ ಮಕ್ಕಳಿಗೆಂದೇ ಮಾಡಲಾದಂತಹ ಬಾರ್ನ್ ಲರ್ನಿಂಗ್ ಕ್ಯಾಂಪೇನ್, ಬೆಂಗಳೂರಿನ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವ ಕಾರ್ಯಕ್ರಮ, ಅರಣ್ಯೀಕರಣ ಸೇರಿದಂತೆ ನಿರಂತರವಾಗಿ ಸಾಮಾಜಿಕ ಕಾರ್ಯಕ್ರಮಗಳಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅಲ್ಲದೆ ಕೊರೋನಾ ಸಮಯದಲ್ಲಿ ಮನೆಯಲ್ಲಿಯೇ ಕ್ವಾರಂಟೈನ್ಗೆ ಒಳಪಡುವ, ವೈದ್ಯರು ಇಲ್ಲದಿರುವ ಸ್ಥಳಗಳಲ್ಲಿ ತಂತ್ರಜ್ಞಾನದ ಮುಖಾಂತರ ರೋಗಿಗಳನ್ನು ಪರೀಕ್ಷೆ ಮಾಡುವ, ಉಚಿತ ಲಸಿಕಾಕರಣದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಒಟ್ಟಿನಲ್ಲಿ ತಮ್ಮ ಜೀವನದಲ್ಲಿ ಏಳಿಗೆ ಸಾಧಿಸಬೇಕು, ತಂತ್ರಜ್ಞಾನದ ವ್ಯಾಪಾರದಲ್ಲಿ ಬೆಳವಣಿಗೆ ಹೊಂದಬೇಕು ಎನ್ನುವ ಯುವ ಮನಸ್ಸುಗಳ ತುಡಿತಕ್ಕೆ ಸೂಕ್ತ ಮಾರ್ಗದರ್ಶಕರಾಗಿ, ಹೂಡಿಕೆದಾರರಾಗಿ, ಸಹಭಾಗಿಗಳಾಗಿ ಹೆಗಲು ನೀಡುತ್ತಿರುವ ಶ್ರೀ ಪ್ರಶಾಂತ್ ಪ್ರಕಾಶ್ ನಮ್ಮ ಈ ವಾರದ ಅತಿಥಿ. ವೀಕ್ಷಕರೇ, ನೋಡಿದ್ರಲ್ಲ, ಇವತ್ತಿನ ನಮ್ಮ ಅತಿಥಿ ನಮ್ಮ ಭಾರತದಲ್ಲಿ ಕರ್ನಾಟಕದಲ್ಲಿ ಬರ್ತಾ ಇರುವಂತಹ ಹೊಸ ಉದ್ಯಮಿಗಳಿಗೆ, ಯುವ ಉದ್ಯಮಿಗಳಿಗೆ ಹೇಗೆ ಬೆಂಬಲ ಆಗ್ತಾ ಇದ್ದಾರೆ ಅನ್ನುವಂಥ ಮಾತುಗಳನ್ನು ಇವತ್ತು ಅವರ ಮಾತುಗಳಲ್ಲಿಯೇ ಕೇಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. ತುಂಬ ಸಂತೋಷ ಟು ಬಿ ಪಾರ್ಟ್ ಆಫ್ ದಿಸ್ ಪ್ರೋಗ್ರಾಮ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್. ಪ್ರಶಾಂತ್ ಸರ್, ವೆಲ್ಕಮ್ ಅಗೇನ್. ಈಗ ನಾವು ಇತ್ತೀಚೆಗೆ ಬ್ಯಾಂಗ್ಳೂರ್ ಇಸ್ ಅ ಸ್ಟಾರ್ಟಪ್ ಕ್ಯಾಪಿಟಲ್ ಅಂತ ಕೇಳ್ತಿದ್ವಿ. ಇನ್ವೆಸ್ಟರ್ಸ್, ಸ್ಟಾರ್ಟಪ್ಸ್ ಇದೆಲ್ಲ ಒಂದು ಮೇ ಬಿ 5 years ಅಂತ ಕೇಳಿದ್ದೀವಿ. ಆದರೆ ನೀವು 2004 ಇಂಡಿಯನ್ ಗ್ಲೋಬಲ್ ಟೆಕ್ ಕಂಪನೀಸಲ್ಲಿ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡಿದ್ದೀರಾ. ಆ್ಯಂಡ್ ದಿಸ್ ಇಸ್ ವೆರಿ ವಿಷನರಿ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. So this was around the time when
ನಾನು ನೆಟ್ಕ್ರಾಫ್ಟ್ ಅಂತ ಒಂದು ಕಂಪನಿ ಸ್ಟಾರ್ಟ್ ಮಾಡಿದ್ದೆ. ಸೊ ಒನ್ ಆಫ್ ದ ಫಸ್ಟ್ ಇಂಟರ್ನೆಟ್ ಕಂಪನೀಸ್ ನಮ್ಮ ಕಂಟ್ರಿಯಲ್ಲೇ. ಅದನ್ನು ಒಂದು ಫುಲ್ ಸೈಕಲ್ ಕಂಪ್ಲೀಟ್ ಮಾಡಿದೆ. ಸೊ ಅದು ಕಂಪನಿ ವಾಸ್ ಸ್ಟಾರ್ಟೆಡ್, ವೆಂಚರ್ ಫಂಡ್ ರೇಸ್ ಮಾಡಿ ಅದನ್ನು ಐ ವಾಸ್ ಏಬಲ್ ಟು ಸೆಲ್ ಇಟ್ ಆ್ಯಂಡ್ ಗಿವ್ ಮನಿ ಬ್ಯಾಕ್ ಟು ದ ಆಂಟರ್ಪ್ರನರ್ಸ್. ಸೊ ದೆನ್ ಐ ವಾಸ್ ಇನ್ ದ ಕ್ರಾಸ್ ರೋಡ್ಸ್ ಅಂತ ಹೇಳ್ಬೋದು. ಏನು ಮಾಡೋದು ನೆಕ್ಸ್ಟ್? ಇನ್ನೊಂದು ಕಂಪ್ನಿ ಸ್ಟಾರ್ಟ್ ಮಾಡೋದಾ, ಇಲ್ಲ ಅಂದರೆ ಕ್ಯಾನ್ ಐ ಸ್ಟಾರ್ಟ್ ಬಿಕಮಿಂಗ್ ಎನ್ ಏಂಜಲ್ ಇನ್ವೆಸ್ಟರ್ ಆರ್ ಸೊ ದಟ್ಸ್ ವೆನ್ ಐ ಸೆಡ್ ಓಕೆ ಮೇ ಬಿ ಲೆಟ್ ಮೀ ಟ್ರೈ ಟು ಸ್ಟಾರ್ಟ್ ಅ ಇನ್ಕ್ಯುಬೇಟರ್. ಸೊ ಇನ್ಕ್ಯುಬೇಟರ್ ಎರಾಸ್ಮಿಕ್ ಅಂತ ಒಂದು ಇನ್ಕ್ಯುಬೇಟರ್ ಶುರು ಮಾಡಿದೆ ಅವಾಗ. ಇನ್ಕ್ಯುಬೇಟರ್ ಅಂದರೆ ಏನಂದರೆ ನೀವು ಸ್ಟಾರ್ಟಪ್ಸ್ ಬಂದು ಅಲ್ಲಿ ದೇ ಕ್ಯಾನ್ ಗೆಟ್ ಪ್ರೋತ್ಸಾಹ, ಮನಿ ಆ್ಯಂಡ್ ಎನ್ಕರೇಜ್ಮೆಂಟ್, ಟೆಕ್ನಿಕಲ್ ಸ್ಕಿಲ್ಸ್, and it's like a place for them to grow. So that's how I started my journey in the investing world. One of the first companies was a large data science company. So that became really successful. And that's when I said, okay, maybe, and this was in the early days in India when there was no venture money available for startups. So I said, just like when I had started the internet company, when there was no internet in this country, I said, maybe the right time to start a venture fund is when there are no other venture investors. So I really like experimenting on new spaces. So adrinda investing seemed to be a good space to venture out in, and that's how I got into venture investing. ಈಗ ಸಾಮಾನ್ಯ ನೀವು ವೆಂಚರ್ ಅಂತ ಹೇಳ್ತಿದ್ದೀರಾ ಅಥವಾ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀರಾ ಅಥವಾ ಇಂಡಸ್ಟ್ರಿ ಅಂತ ಹೇಳ್ತೀರಾ. ಇಲ್ಲಿ ನಾನೊಬ್ಬ ಅತಿ ಸಾಮಾನ್ಯ ವ್ಯಕ್ತಿಯಾಗಿ ಅವರ ಸಾಮಾನ್ಯ ವ್ಯಕ್ತಿಯ ಪರವಾಗಿ ಕೇಳ್ತಾ ಇದ್ದೀನಿ, ಉದ್ಯಮ ಅನ್ನೋದಕ್ಕೆ ನೀವು ಕೊಡುವಂಥ ಡೆಫಿನಿಷನ್ ಏನು ಸರ್? ಅಥವಾ ಇಂಡಸ್ಟ್ರಿ ಆರ್ ವೆಂಚರ್ ಇದಕ್ಕೆ ನೀವು ಕೊಡುವಂಥ ಡೆಫಿನೇಷನ್? ಒಬ್ಬ ಅಂಗಡಿ ಹಾಕೋನು ವೆಂಚರ ಅಥವಾ ಒಬ್ಬ ಸಣ್ಣ ಒಂದು ಚಿಕ್ಕ ಉದ್ಯಮವನ್ನು ತನ್ನ ಮಟ್ಟಕ್ಕೆ ತಾನೇ ನಾನೊಬ್ಬನೇ ಮಾಡ್ತೀನಿ ಕೆಲಸ ಅಂತ ಹೇಳ್ತಿದ್ದಾನೆ, ಅದು ಉದ್ಯಮವ? ನೀವು ಇದು ವೆರಿ ಗುಡ್ ಕ್ವೆಶನ್ ತಾವು ಕೇಳ್ತಿರೋದು. ಬಿಕಾಸ್ ಈ ಆಂಟರ್ಪ್ರಿನರ್ಶಿಪ್ ಅಂತ ಏನಿದೆ, ದಟ್ ಈಸ್ ದಿ ಕೀ ವರ್ಡ್ ದಟ್ ಟುಡೇ ಇಂಡಿಯಾಸ್ ಯೂತ್ ಇಸ್ ಗ್ರಾಪ್ಲಿಂಗ್ ವಿತ್. ವಾಟ್ ಈಸ್ ಆಂಟರ್ಪ್ರಿನರ್ಶಿಪ್ ಅಂತ ನೀವು ಹೇಳ್ದಂಗೆ ಒಂದು ಚಿಕ್ಕ ಅಂಗಡಿ ಹಾಕಿದ್ರೂ ಅದು ಆಂಟರ್ಪ್ರಿನರ್ಶಿಪ್ಪು. ಇನ್ನೊಂದು ವಿಲೇಜ್ ಲೆವೆಲ್ ಆಂಟರ್ಪ್ರಿನರ್ಶಿಪ್, VLEs ಅಂತ ಹೇಳ್ತೀವಿ. ಸೊ ವಿಲೇಜಲ್ಲಿ ಏನಾದರೂ ಒಂದು ಚಿಕ್ಕ ಸರ್ವಿಸ್ ಬಿಸ್ನೆಸ್ ಅದು ಆಂಟರ್ಪ್ರಿನರ್ಶಿಪ್ಪು. ಸೋಷಿಯಲ್ ಆಂಟರ್ಪ್ರಿನರ್ಶಿಪ್ ಅಂತ ಇನ್ನೊಂದಿದೆ. ದೆನ್ ನೀವು ಬಿಗ್ ಕಂಪನೀಸ್, ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ಸ್ ಎಲ್ಲ ಕೇಳ್ತಾ ಇದ್ದೀರಾ, ದೋಸ್ ಆರ್ ಆಲ್ಸೋ ಆಂಟರ್ಪ್ರಿನರ್ಸ್. ಸೊ ಐ ಥಿಂಕ್ ದೆರ್ ಆರ್ ವೇರಿಯಸ್ ಫಾರ್ಮ್ಸ್ ಆಫ್ ಆಂಟರ್ಪ್ರಿನರ್ಸ್. ದಿ ಓನ್ಲಿ ಕಾಮನ್ ಡೆಫಿನೇಷನ್ ಇಸ್ somebody who is not dependent on somebody else for a job, is willing to define their own future, their own destiny, and in the process create a lot of opportunities for himself or herself and a lot of other people. And finally it is these entrepreneurs who make a country self-reliant and really build wealth in a country. ಒಬ್ಬ ಸಾಮಾನ್ಯ ವ್ಯಕ್ತಿ ತಾನು ಶುರು ಮಾಡ್ತೀನಿ ಅಂತ ಅಂದ್ಕೋತಿರುವಾಗ ಅವನಿಗೆ ಬಹಳಷ್ಟು ಸವಾಲುಗಳಿರುತ್ತೆ ಸರ್. ಫಂಡಿಂಗ್ ಈಸ್ ತುಂಬ ಕಷ್ಟದ ವಿಚಾರ. ನಾವು ನೋಡಿದ ಹಾಗೆ ಬ್ಯಾಂಕ್ ಲೋನ್ಗಳು ಇತ್ತೀಚೆಗೆ ಒಂದು ಚೂರು ಸಹಾಯ ಆಗ್ತಿದ್ರು ಕೂಡ ಇವರಿಂದ ನಂಬಿ ಯಾರು ಕೊಡ್ತಾರೆ? ಅದಕ್ಕೊಂದು ಮಾರ್ಟ್ಗೇಜ್ ಅಂತ ಇರುತ್ತೆ, ಅಥವಾ ನೀವೇನಾದರೂ ಅಡ ಇಡಬೇಕು ಆವಾಗ ಮಾತ್ರ ದುಡ್ಡು ಸಿಗುತ್ತೆ ಅನ್ನುವಂಥ ಪರಿಸ್ಥಿತಿಗಳಿವೆ. ಇದನ್ನು ಮೀರಿ ನಮ್ಮ ಸ್ಟಾರ್ಟಪ್ ಕಲ್ಚರ್ ಹೇಗೆ ಬೆಳೀತಾ ಇದೆ ನಿಮ್ಮ ಪ್ರಕಾರ? ಸೊ ನಾನು ಹೇಳಿದಾಗೆ 15 years ago ಏನೂ ಆಪ್ಷನ್ಸ್ ಇರಲಿಲ್ಲ. ಇಟ್ ವಾಸ್ ನೀವು ಹೇಳಿದಂಗೆ ಬ್ಯಾಂಕ್ ಲೋನ್ ಸಿಗಲಿಲ್ಲ ಅಂದರೆ ಪೀಪಲ್ ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್ ಟು ಆಕ್ಸೆಸ್ ಫಂಡ್ಸ್ ಆ್ಯಂಡ್ ಸ್ಟಾರ್ಟ್ ಸಮಥಿಂಗ್. ಬಟ್ ಸಿಚುವೇಶನ್ ಚೇಂಜ್ ಆಗಿದೆ ಇವಾಗ. ಫ್ಯಾಮಿಲೀಸ್ ಆಲ್ಸೋ ಆರ್ ಎನ್ಕರೇಜಿಂಗ್ their children to become entrepreneurs, and to some extent they are willing to give them initial seed funding. Family indane they are willing to risk something because they know there is a potential. Ivaga yava madlu at one generation said only government jobs are the only jobs, ಆಮೇಲೆ ಇಲ್ಲ engineer, doctor ಆಗಿ private job ಮಾಡ್ಬೋದು ಅಂತ. Now people are coming to the stage, no, my son or daughter can become an entrepreneur, let me initially support them. So that is a good trend. That is one option. Second, friends and family. You have an uncle or auntie or somebody who is wealthy and is willing to say, okay, I know this kid from before, I've seen the person grow up, I think this kid has potential, let me support this person. Third, there are angel investors, other investors who have made money before, or other industrialists want to encourage entrepreneurship. They also are willing to put the first 15, 20, 50 lakhs.
And finally, the government itself. So the central government now has many startup schemes. The state government has something called the Elevate program, where grants are given 15, 20, up to 50 lakhs. So the opportunities today are many. If you have the urge and the confidence, I think there is support to jump in. ರೈಟ್. ಸೊ ಪ್ರಶಾಂತ್ ಅವರೇ, ನೀವೀಗ ನಿಮ್ಮ ಪೋರ್ಟ್ಫೋಲಿಯೋ ನೋಡ್ತಿದ್ರೆ ನೀವು ಯುವರ್ ಅ ಸೀರಿಯಲ್ ಆಂಟರ್ಪ್ರಿನ್ಯೂವರ್ ಆ್ಯಂಡ್ ಇನ್ವೆಸ್ಟರ್ ಅಂತ ಪಾಪ್ಯುಲರ್ ಆಗಿ ದ್ಯಾಟ್ ಇಸ್ ಯುವರ್ ಟೈಟಲ್ ಅಲ್ವಾ? ಈಗ ನಿಮ್ಮೆಲ್ಲ ಪೋರ್ಟ್ಫೋಲಿಯೋಸ್ ಆರ್ ವೆರಿ ಪ್ರಾಫಿಟ್ ಮೇಕಿಂಗ್ ಕಂಪನೀಸ್, ಕ್ಯಾಬ್ ಅಗ್ರಿಗೇಟರ್ಸ್ ಆಗಿರ್ಬೋದು, ಇಲ್ಲ ಟೆಕ್ ಕಂಪನೀಸ್ ಆರ್ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್. ನಿಮ್ಮ ಕ್ರೈಟೀರಿಯಾ ಏನು? ಅದನ್ನು ನೀವು ಹೇಗೆ ಆ ಪ್ರೋಸೆಸ್ ಏನಿರುತ್ತೆ? ಯೂಶಲಾಗಿ ನಮ್ಮ ಬಿಸ್ನೆಸ್ಸಲ್ಲಿ ದ ಪ್ರೈಮರಿ importance is given to the entrepreneur. There is, of course, some importance given to the idea and the market opportunity. Adella nodbeku. But if the person is not somebody that you believe can build something large and meaningful, there's no point spending a lot of time with the market opportunity or other aspects of the business. ಅಂದರೆ ಆಂಟರ್ಪ್ರಿನ್ಯೂವರ್ ವಿಷನ್ ಏನಿದೆ and authenticity. ಅವರು this the person really relating to the business. ಅವ್ರು ಬಂದು ನಿಮಗೆ ವಾಟ್ ವಿ ಪಿಚ್ ಅಂತ ಹೇಳ್ತೀವಿ, ನಿಮಗೆ ಬಂದು ಪಿಚ್ ಮಾಡಿದಾಗ ಆಫ್ಟರ್ ದಟ್ ಡಸ್ ದ ಪರ್ಸನ್ ಲೀವ್ ಯು ವಿತ್ ದ ಫೀಲಿಂಗ್, ವಾವ್, ಐ ಲರ್ನ್ಡ್ ಅ ಫ್ಯೂ ಥಿಂಗ್ಸ್ ಫ್ರಮ್ ದಿಸ್ ಮೀಟಿಂಗ್ ಆ್ಯಂಡ್ ಸಮ್ ಥಿಂಗ್ಸ್ ವಿಚ್ ವರ್ ನಾನ್ ಇಂಟ್ಯೂಟಿವ್ ಟು ಮೀ, the person was able to kind of make me understand. So then we know that the person has got a deeper understanding of the space than what somebody else. So your ability to be authentic and very, very deep in a space is what the investors will look at first. And then of course you have to be in the right place at the right time. And that's, luck also plays a part. But other than that, like you said, specifically we look for the quality of the entrepreneur and the ability of the entrepreneur to relate to the space and the business that he or she is starting. ಅವರಲ್ಲಿರೋ ಪ್ಯಾಷನ್, ಅವರಲ್ಲಿರೋ ಫೈರ್ ಎಷ್ಟಿದೆ ಅಂತ. Fire and the preparation and the depth to which they have understood the space. And many a time, how well have they understood the competition? Sometimes, I have entrepreneurs or ನಮ್ಮ ಹತ್ರ ಬಂದು ನಿಮ್ಮ ಕಾಂಪಿಟಿಷನ್ ಯಾರು ಅಂದರೆ ಯಾರೂ ಇಲ್ಲ ಅಂತಾರೆ. I know that means this person has not, research madilla and the person has not understood the space. If only you understand the competition well. So, and this is a small tip for all entrepreneurs, when you go and pitch to any investors, please have as much of work done on your competition as your own business. ಈಗ ಟ್ರೆಂಡು ಏನು ನೋಡ್ತಿದ್ದೀವಿ ಅಂದರೆ, ಯಂಗ್ಸ್ಟರ್ಸ್ ಜಾಬ್ ಅಪ್ಲೈ ಮಾಡೋದು ಬಿಟ್ಟು ಆಂಟರ್ಪ್ರಿನ್ಯೂರ್ಶಿಪ್ಪಲ್ಲಿ ಇಳಿತಿದ್ದಾರೆ. ವೈ ಇಸ್ ದಿಸ್? ಇದು ಗವರ್ಮೆಂಟ್ ಸಪೋರ್ಟ್ ಇದೆಯಾ, ಇಲ್ಲ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆಯಾ, ಇಲ್ಲ ಆಪರ್ಚುನಿಟೀಸ್ ನೋಡ್ತಿದ್ದಾರಾ? ಹೌ ಟು ಡಿಫೈನ್ ದಿಸ್? ಆ್ಯಂಡ್ ಐ ಥಿಂಕ್ ನಾವು ವಿ ಹ್ಯಾವ್ ಟು ಗೋ ಬ್ಯಾಕ್ ಆ್ಯಂಡ್ ಸಿ ಇಂಡಿಯಾ ಯಾವ ಥರ ಚೇಂಜ್ ಆಗಿದೆ ಅಂತ. ನಮ್ಮ ಎಕನಾಮಿಕ್ ಲಿಬ್ರಲೈಸೇಷನ್ ಆದಮೇಲೆ ಇನ್ ದಿ 80s, ಐ ಥಿಂಕ್ ದ ಫಸ್ಟ್ ಜನ್ರೇಷನ್ ಆಫ್ ಆಂಟರ್ಪ್ರಿನರ್ಸ್ ಬಂದರು. ಯಾರು ಅಂದರೆ ಇನ್ಫೋಸಿಸ್, ವಿಪ್ರೋ, ನಾರಾಯಣ್ ಮೂರ್ತಿ, ಪ್ರೇಮ್ಜಿ, ಇವರೆಲ್ಲ ಒಂಥರ ಮಾದರಿಯಾಗಿ ದೇ ಬಿಕೇಮ್ ರೋಲ್ ಮಾಡೆಲ್ಸ್ ಫಾರ್ ಯೂತ್. ಸೊ ಅವರೊಂಥರ ಟ್ರೆಂಡ್ ಸೆಟರ್ಸು people have then taken up and they've observed and said, oh, you know what, going for a job, going for just working for somebody is not necessarily the path to become big and the path to realize one's potential. So adadmele what we are seeing is few other trends have taken root in ನಮ್ಮ country. ಏನು ಅಂದರೆ the emergence of capital, like venture capital. So capital availability also is played a role as to why entrepreneurs are. Third, the ability to see what people are consuming. So entrepreneurship is about, ivaga first few generations in India, ಏನಂದರೆ people were more looking at, ನಾವು ಹೇಳ್ತೀವಿ ರೋಟಿ ಕಪಡ ಅವ್ರ ಮಕಾನ್. So very, very basics. So but ಇವಾಗ they are able to aspire beyond that. And they are able to say, okay, ಇವಾಗ ಫ್ಯಾಷನ್ ಬ್ರ್ಯಾಂಡೇ ಆಗಲಿ
ಇಲ್ಲಾಂದರೆ ಪೀಪಲ್ ವಾಂಟಿಂಗ್ ಟು ಎಜುಕೇಟ್ ದೆಮ್ಸೆಲ್ವ್ಸ್ ಬಿಯಾಂಡ್ ವಾಟ್ ಇಸ್ ನಾರ್ಮಲಿ. ಇದಕ್ಕೆ ಇಂಟರ್ನೆಟ್ ಒಂದು ರೀಸನ್ ಆಗಿರ್ಬೋದಾ? ಇಂಟರ್ನೆಟ್ಗಿನ ಮೇಜರ್ ರೀಸನ್ ಅಂದರೆ ನಮ್ಮ ಮೊಬೈಲ್ ಫೋನ್. ಇದು ಮೊಬೈಲ್ ಫೋನ್ ಏನು ವಾಟ್ ಇಟ್ ಡಿಡ್ ಇಸ್, ನಮ್ಮ ಕಂಟ್ರಿಯಲ್ಲಿ ಅರೌಂಡ್ 95-96 ನಾನು ಇಲ್ಲಿ ಇಂಟರ್ನೆಟ್ ಕಂಪ್ನಿ ಸ್ಟಾರ್ಟ್ ಮಾಡಿದಾಗ ನೆಟ್ಕ್ರಾಫ್ಟ್ ಎಂಟೈರ್ ಕಂಟ್ರಿಲಿ ಒಂದು 10 ಮಿಲಿಯನ್ ಲ್ಯಾಪ್ಟಾಪ್ಸ್ ಇತ್ತು. ಬಟ್ ಇವತ್ತು 400 million phones are equivalent to every individual having a laptop. So that has been a very dramatic change. And so the combination, why entrepreneurship andre, the global exposure, confidence, availability of capital, and the opportunity of consumption, and the data availability. One other thing is we are among the cheapest data countries in the world. So India has more today data transactions than even China. So these are some of the reasons. ಈಗ ನೀವು ಇನ್ವೆಸ್ಟ್ಮೆಂಟ್ ಮಾಡಿಸಿದಂತಹ ಇ-ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ಗಳೇನಿದೆ ಅವು ತುಂಬ ದೊಡ್ಡ ಮಾರ್ಕೆಟನ್ನು ಜನರಿಗೆ ಓಪನ್ ಆಗಿದೆ. ನೀವು ಹೇಳಿದ ಪ್ರಕಾರ ಭಾರತದ ಎಕಾನಮಿ ಬದಲಾಗ್ತಿದೆಯೋ ನಮಗೆ ಗೊತ್ತಿಲ್ಲ, ಆದರೆ ಜನರಲ್ಲಿ ಖರೀದಿ ಮಾಡುವಂಥ ಅಂದರೆ ಬೈ ಮಾಡುವಂಥ ಕೆಪಾಸಿಟಿ ಅಂತೂ ಜಾಸ್ತಿ ಆಗ್ತಾ ಇದೆ. ಸೊ ಇ-ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ಸ್ ಎಷ್ಟು ಬದಲಾವಣೆಗಳನ್ನು ತಂತು ನೀವು ನೋಡಿದ ಹಾಗೆ? ಫ್ರಮ್ ದ ಬಿಗಿನಿಂಗ್ ಡೇಸ್ ಆಫ್ ಕೆಲವೊಂದು ಇ-ಕಾಮರ್ಸ್ ಕಂಪ್ನಿಗಳ ಜೊತೆ ನೀವು ಇದ್ದಿದ್ದೀವಿ, ಅವ್ರ ಜೊತೆ ಬೆಳವಣಿಗೆ ಮತ್ತು ಅವ್ರು ಬಂದ ನಂತರ ಬಂದಂತಹ ಪ್ಲೇಯರ್ಸ್ ಇವರೆಲ್ಲರ ಒಂದು ಪ್ರಪೋರ್ಷನ್ಸ್ ಹೇಗಿತ್ತು ಸರ್? ಸೊ ಫಸ್ಟ್ ಇ-ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ನಮ್ಮ ಕಂಟ್ರಿಗೆ ಬಂದಿಟ್ಟು ಅರೌಂಡ್ 2006-2007. ಆವಾಗ ಸಚಿನ್ ಆ್ಯಂಡ್ ಬೆನಿ ಅಂತ ಫಸ್ಟ್ 2 ಇ-ಕಾಮರ್ಸ್ ಆಂಟರ್ಪ್ರಿನರ್ಸ್ ನಮ್ಮನ್ನು ಬಂದು ಮೀಟ್ ಮಾಡಿದಾಗ ನಮಗೆ ವಿ ರಿಯಲಿ ಡಿಂಟ್ ಬಿಲೀವ್ ಇ-ಕಾಮರ್ಸ್ ಆಪರ್ಚುನಿಟಿ. ಸೊ ದಿಸ್ ಇಸ್ ಅ ಬಿಗ್ ಥಿಂಗ್ ಅಬೌಟ್ ಇನ್ವೆಸ್ಟಿಂಗ್. ನಮ್ಮ ಇನ್ವೆಸ್ಟರ್ಗೆ ಆಪರ್ಚುನಿಟಿ ಏನು ಅಂತ ನಮ್ಮ ಇನ್ವೆಸ್ಟರ್ ಗೊತ್ತಿರಲ್ಲ, ಆಪರ್ಚುನಿಟಿ ಏನು ಅಂತ ಆಂಟ್ರಪ್ರಿನರ್ ಹಿಸ್ ಅಂಡರ್ಸ್ಟ್ಯಾಂಡಿಂಗ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದು ನಮ್ಮ ಮೇನ್ ಜಾಬ್. ಬಿಕಾಸ್ ಇಫ್ ಇನ್ವೆಸ್ಟರ್ಸ್ ನ್ಯೂ ವಾಟ್ ಬಿಸ್ನೆಸ್ಸಸ್ ಟು ಸ್ಟಾರ್ಟ್, then entrepreneurs are not required. Alva. So you really need to understand that there is a vision that they are seeing that you are not able to see. Yes. And you bet on that vision. ಅವರು ಆ ವಿಷನ್ ನಿಮಗೆ ತೋರಿಸ್ತಿದ್ದಾರೆ. ಸೊ ಅವ್ರು ಏನು ನೋಡಿದ್ರು ಅಂದರೆ ನಮ್ಮ ಕಂಟ್ರಿಯಲ್ಲಿ ಪೀಪಲ್ ವಾಂಟ್ ಪ್ರಾಡಕ್ಟ್ಸ್ ಎನಿವೇರ್ ಎನಿ ಟೈಮ್. ದಟ್ ಆಪರ್ಚುನಿಟಿ ಡಸಂಟ್ ಎಕ್ಸಿಸ್ಟ್. ಆ್ಯಂಡ್ ದೇ ಸ್ಟಾರ್ಟೆಡ್ ಅವರು ಬುಕ್ಸಿಂದ ಸ್ಟಾರ್ಟ್ ಮಾಡಿದ್ರು. ಬುಕ್ಸ್ ವಾಸ್ ಅ ವೆರಿ ಈಸಿ definable product, because if you say e-book ಬೇಕು ಅಂದರೆ it's easy to deliver. But ಇವಾಗ if you want to say I want a particular kind of shirt or a thing, it's a more complex kind. So it started with very simple, these kinds of definable products. E-commerce start ಆಗಿದೆ ಅದರಲ್ಲಿ. Then it evolved into things which are in fashion. Then now of course you can buy all kinds of beauty products online. And then e-commerce went into areas where you can order services online, where you can order food delivered to your home. You can order a cab to go from one place to one place, very easily. So I think every aspect of our life, ನಮ್ಮ ಜೀವನದ ಏನೇನು ನಾವು ಡೈಲಿ ಬೆಳಿಗ್ಗೆ ಸ್ಟಾರ್ಟ್ ಮಾಡಿ ರಾತ್ರಿವರೆಗೂ ನಾವೇನಿಲ್ಲ ಅಂದರೆ ಒಂದು ಇವತ್ತು 10 ಇ-ಕಾಮರ್ಸ್ ಆ್ಯಪ್ ಜೊತೆಯಲ್ಲಿ ಇಂಟ್ರ್ಯಾಕ್ಟ್ ಮಾಡ್ತೀವಿ. ಅಲ್ಲಿಗೆ ಬಂದಿದೆ. ಸೊ ದಿಸ್ ಇಸ್ ಇನ್ ಅ ವೆರಿ ಶಾರ್ಟ್ ಪೀರಿಯಡ್. ಸೊ ದಟ್ಸ್ ದಿ ಅದರ್ ಅಮೇಝಿಂಗ್ ಥಿಂಗ್ ದಟ್ ಐ ಸಿ ಇನ್ ದಿಸ್ ಕಂಟ್ರಿ. ನಾವು ಒನ್ಸ್ ಮೊಬೈಲ್ ಫೋನ್ಸಲ್ಲೂ ಅದೇ ಆಯಿತು. ಒನ್ಸ್ ವಿ ಟೇಕ್ ಆನ್ ಟು ಸಮಥಿಂಗ್, ಐ ಥಿಂಕ್ ದ ಪೇಸ್ ಆಫ್ ಅಡಾಪ್ಷನ್ ಇಸ್ ವೆರಿ ಫಾಸ್ಟ್, ಬಿಕಾಸ್ ವಿ ಆರ್ ಅ ವೆರಿ youth-driven, youth-oriented country, and youth are very open to change. So if investors globally ನಮ್ಮ ಇಂಡಿಯಾ ಕಡೆ ಯಾಕೆ ಅವರು ನೋಡ್ತಾ ಇದ್ದಾರೆ, why are they transferring and investing more and more into this country, is because we are largely dominated by a new generation of people who are open to new ways of purchasing, they're looking at new brands. So ಎಲ್ಲ ರೀತಿಯಲ್ಲೂ there is change happening, and e-commerce is an engine for that change. Achha. Consumption, any form of consumption is now being driven by e-commerce, whether it is product e-commerce or so today, for example, you can get your haircut done at home.
ಸೊ ನೀವು ಆರ್ಡರ್ ಮಾಡಿ somebody comes at home and gets your makeup and e-commerce done, right? So there is no aspect of our lives that is not being touched by e-commerce, and all of this has happened in less than 15 years. So that's a very dramatic change in our country. ಈಗ ನೀವು ಸೋಷಿಯಲ್ ಆಂಟರ್ಪ್ರಿನರ್ಶಿಪ್ ಅಂದರೆ ನಾಟ್ ಜಸ್ಟ್ ಪ್ರಾಫಿಟಬಲ್ ಬಿಸ್ನೆಸಸ್, ನಮ್ಮ ಸೊಸೈಟಿಯಲ್ಲಿ ಇರೋವಂಥ ಒಂದು ಪ್ರಾಬ್ಲಮ್ಸ್ನ ಅಡ್ರೆಸ್ ಮಾಡೋಕ್ಕೆ ಗವ್ರ್ಮೆಂಟ್ ಆಗಲಿ ವಾಲಂಟಿಯರ್ಸ್ ಆಗಲಿ ಇಲ್ಲ ನಿಮ್ಮ ಥರ ಕ್ಯಾಪಿಟಲಿಸ್ಟ್ ವೆಂಚರ್ ಕ್ಯಾಪಿಟಲಿಸ್ಟ್ ಆರ್ ಇನ್ವೆಸ್ಟರ್ಸ್ ನೀವೆಲ್ಲ ಬಂದು ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀರಾ. ನೀವು ವೇಕ್ ದ ಲೇಕ್ ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ರಿ, ಅದ್ರ ಬಗ್ಗೆ ತಿಳಿಸ್ಕೊಡಿ. So one of the reasons I came back to India in 95 is the love for the city, right? So Bangalore is a city now huttu ಬೆಳೆದಿದ್ದು ಇದೇ ಸಿಟಿಯಲ್ಲಿ, went to school, college here. So ನಾನು ವಾಪಸ್ ಬಂದಾಗ from the US, one thing I started noticing is that there is a deterioration overall ಒಂಥರ quality of life ಅಲ್ಲಿ, environmentally there is a deterioration. So somewhere it was at the back of my mind that once investing ಎಲ್ಲ ಸ್ವಲ್ಪ ಒಂದು ರೀತಿ ಸ್ಟೆಬಿಲೈಸ್ ಆದಮೇಲೆ my career in that, I want to do something where I can change a few things for the city. ನಮ್ಮ ಬೆಂಗಳೂರಿನ ಓಲ್ಡ್ ಬ್ಯಾಂಗ್ಳೂರ್, some elements can we bring back? And now if you look at what Bangalore is known for, what do people think of Bangalore? City of lakes, right? So that's one of the moniker for the city. Garden city ಅಂತ ಹೇಳ್ತಾರೆ ಅಂತ ಹೇಳ್ತಿದ್ರು, ಈಗ ಸಿಟಿ ಆಫ್ ಲೇಕ್ಸ್ ಅಂತ. City of lakes. So but even now we have to understand that as citizens we can be the change, right? And we can bring some of these things back. Right. So adrinda nan one of the first initiatives I took up as part of United Way anta on samasthe, that's a NGO. One of the flagship programs we took up is regeneration of andre lakes na abhiruddhi padisodu in this city. We have about 108 lakes in the vicinity of BBMP and around BBMP. So ಅದೊಂದು 25 ಲೇಕ್ಸ್ನ ನಾವು ಒಂದು ರೀತಿ ಇಂಪ್ಯಾಕ್ಟ್ ಮಾಡಿದ್ದೀವಿ, ಟಚ್ ಮಾಡಿದ್ದೀವಿ ಇವತ್ತು. ವಿ ಫೀಲ್ ಗುಡ್ ದಟ್ ಒನ್ಸ್ ಲೇಕ್ನ ನೀವು ಇಂಪ್ರೂವ್ ಮಾಡಿದ್ರೆ ಪೀಪಲ್ ಕ್ಯಾನ್ ಸಿ ಇಟ್ ಇನ್ ಒನ್ ನೇಬರ್ಹುಡ್ ಆ್ಯಂಡ್ ದ ನೆಕ್ಸ್ಟ್ ನೇಬರ್ಹುಡ್ ಸೇಸ್, ಯು ನೋ ವಾಟ್, ಆ ಲೇಕ್ ಇಂಪ್ರೂವ್ ಆಗಿದೆ, ನಮ್ಮ ಲೇಕ್ ಯಾಕೆ ಇಂಪ್ರೂವ್ ಆಗ್ಬಿಡುತ್ತೆ ಅಂತ, ರೈಟ್? ಸೊ ದೇ ವಿಲ್ ಮೊಬಿಲೈಸ್ ಫಂಡ್ಸ್ ಫ್ರಮ್ the local corporates, from the local people. Second, why is the lake important? Wellness is a very big thing today, right? So if you have to take your morning walk, if you want a nice place to morning walk, there's no better place than the lake. Absolutely. Right? And we are a city, nam city ge there is no river illa illi. So water security for the city also comes from the lakes. So multiple reasons why I thought lakes are the best way to kind of contribute back to the city. ಮತ್ತೊಂದು ಏನಂದ್ರೆ ಬರ್ಡ್ ವಾಚಿಂಗ್ ಮಾಡೋರಿಗೆ ಇಟ್ಸ್ ಅ ಪ್ಯಾರಡೈಸ್. ಬೇರೆ ಎಲ್ಲೂ ಹೋಗೋದು ಬೇಡ, ದೇ ಕ್ಯಾನ್ ಗೋ ಟು ಅ ಲೇಕ್ ಇನ್ ಬ್ಯಾಂಗ್ಳೂರ್ ಅಂಡ್ ಅದನ್ನ ಎಂಜಾಯ್ ಮಾಡ್ಬೋದು ನಾವು. ಕರೆಕ್ಟ್. ಅಂಡ್ some of our lakes have fish, aqua fisheries also, so people can have fishing also as a hobby. Excellent. ಅಲ್ಲದೆ ನಮ್ಮ ಸರ್ಕಾರಗಳು, ನಮ್ಮ ರಾಜ್ಯ ಅನುಭವಿಸ್ತಾ ಇರುವಂಥ ಕೆಲವೊಂದು ಸಮಸ್ಯೆಗಳು ಅಂದರೆ ಅಂಗನವಾಡಿ ಕೇಂದ್ರಗಳಲ್ಲಿ ಪೌಷ್ಟಿಕ ಆಹಾರವನ್ನು ಕೊಡೋದು. ಅಂದರೆ ನಮ್ಮಲ್ಲಿ ರಾಜ್ಯದಲ್ಲಿ ಬಹಳಷ್ಟು ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ತಾರೆ, ಅದರಿಂದ ಅವ್ರನ್ನ ಹೊರಗೆ ತೊಗೊಂಬರ್ಬೇಕು ಅನ್ನೋ ಕಾರಣಕ್ಕಾಗಿ ಹಲವಾರು ಯೋಜನೆಗಳನ್ನು ಮಾಡಿದೆ. ಆ ಯೋಜನೆಯಲ್ಲೂ ಕೂಡ ನೀವು ಭಾಗಿಯಾಗಿದ್ರಿ, ಅದ್ರ ಬಗ್ಗೆ ಹೇಳಬೇಕು. ಸೊ ನಾವು ವಿ ಹ್ಯಾವ್ ಪ್ರೀ ಸ್ಕೂಲ್ಸ್ ಅಂತ ಕೇಳಿದ್ದೀವಿ, ನಮ್ಮ ನಾರ್ಮಲ್ ನರ್ಸರೀಸು, ಪ್ರೀ ಸ್ಕೂಲ್ಸು. ಗೌರ್ಮೆಂಟ್ ಮಕ್ಕಳಿಗೆ ಇಲ್ಲ ಒಂಥರ ನಾಟ್ ಸೊ ಅಫೋರ್ಡಬಲ್ ಸ್ಕೂಲ್ಸ್, ದೇ ಆರ್ ಕಾಲ್ಡ್ ಅಂಗನವಾಡೀಸ್. That's the definition of Anganwadi. Early education importance, scientists have now proven beyond doubt. The 2 years in the 5 years enide, but a major part of your brain and faculties develop during that period. So our period alli enagutte, nutrition is important and some ability to get the child's brain to engage with a few things. ಸೊ ನಮ್ಮ ಸ್ಟೇಟಲ್ಲಿ ಅಂಗನವಾಡೀಸ್ ಏನಿದೆ ಅಲ್ಲಿ ನ್ಯೂಟ್ರಿಷನ್ ಟು ಸಮ್ ಎಕ್ಸ್ಟೆಂಟ್ ಇಟ್ ವಾಸ್ ಬೀಯಿಂಗ್ ಅಡ್ರೆಸ್ಡ್, ಬಟ್ ಈ ಲರ್ನಿಂಗ್ ಇನ್ಪುಟ್ಸ್ ಏನಿದೆ ಅದಿರಲಿಲ್ಲ. ಸೊ ಐ ಥಾಟ್ ದಟ್ ಈಸ್ ಅ ಬಿಗ್ ಗ್ಯಾಪ್. ದಟ್ ಈಸ್ ಇವಾಗ NEP-ಯಲ್ಲಿ ವಾಟ್ ವಿ ಸ್ಟಾರ್ಟೆಡ್ 4-5 years ago, ನ್ಯಾಷನಲ್ ಎಜುಕೇಷನ್ ಪ್ರೋಗ್ರಾಮ್ ಅಂತ ಇವಾಗ ಏನು ಗೌರ್ಮೆಂಟ್ ಇಂಪ್ಲಿಮೆಂಟ್ ಆಗ್ತಾ ಇದೆ, ದಟ್ ಸೇಮ್ ಥಿಂಗ್ ಹ್ಯಾಸ್ ನೌ ಬಿಕಮ್ ಪಾಲಿಸಿ. But 5 years ago we saw that as a big gap, and we said
it's very important to provide, and my wife is an educationalist. Avaru Amita Prashant anta, she is a educationalist. She works with the Montessori system. So ಈ Montessori system ಅಲ್ಲಿ ನಾನು I had observed that this 2 to 5 years ಅಲ್ಲಿ the ability of the child to develop confidence, develop the ability to interact and engage with people and learn certain basic life skills is humongous. So ಅದಕ್ಕೆ ಈ ಅಂಗನವಾಡಿಯಲ್ಲಿ can we make a difference ಅಂತ we introduce some elements of this Montessori system into the in the Anganwadis, in hundreds of Anganwadis in our city, and now it's a nationwide program called Born Learning anta. ಅಂದರೆ ಇಟ್ಸ್ ನಾಟ್ ಜಸ್ಟ್ ರಿಚ್ ಪೀಪಲ್ಗೆ ಸೀಮಿತ ಇಲ್ಲ, ಇಟ್ ಇಸ್ ಆಲ್ಸೋ ಕಮ್ ಟು ದ ಬೇಸಿಕ್ ಕಾಮನ್ ಮ್ಯಾನ್ ಹೂ ರಿಕ್ವೈರ್ಸ್ ಅಂತ. ಸೊ ಬಿಕಾಸ್ ದೇ ಡೋಂಟ್, ನಮ್ಮ ನರ್ಸರಿ ಅಂತ ಏನಿದೆ, ಮೋಸ್ಟ್ ಆಫ್ ದೆಮ್ ಕೆನಾಟ್ ಅಫೋರ್ಡ್ ದಟ್ ಪ್ರೀ ಸ್ಕೂಲ್ ಆ್ಯಂಡ್ ನರ್ಸರಿ, ಸೊ ದೇ ಹ್ಯಾವ್ ಟು ಗೋ ಟು ಅಂಗನವಾಡಿ. ಸೊ ಬಿಕಾಸ್ ಅವ್ರ ಅಂಗನವಾಡಿಗೆ ಹೋಗಿದ್ದಕ್ಕೆ ಮಾತ್ರ ದೇ ಶುಡ್ ನಾಟ್ ಬಿ ಫೋಕ್ಸ್ ಹು ಕಾಂಟ್ ಗೆಟ್ ದಿಸ್ ಬೇಸಿಕ್ ಲರ್ನಿಂಗ್ ಫ್ರಮ್ 2 to 5. ಓಕೆ. ನಾವು ಬೆಂಗಳೂರಲ್ಲಿ ಸಾಕಷ್ಟು ಮರ ಗಿಡ ಕಡಿತಿದ್ದಾರೆ, ಪ್ರೊಟೆಸ್ಟ್ ನಡೀತಿದೆ. ಇಟ್ಸ್ ಆಲ್ಮೋಸ್ಟ್ ಒಂಥರ ಡಿಫಾರೆಸ್ಟೇಷನ್ ಡ್ರೈವ್ ಥರ ಆಗಿಬಿಟ್ಟಿದೆ. ಸಿಟಿಸನ್ಸ್ ಎಲ್ಲ ಬರ್ತಿದ್ದಾರೆ, ವಿ ಹ್ಯಾವ್ ಟು ಬ್ರಿಂಗ್ ಬ್ಯಾಕ್ ಟ್ರೀಸ್, ಗಿಡಗಳು ಬೇಕು ಅಂತ. ನೀವು ಅಫಾರೆಸ್ಟೇಷನ್ನ ವಾಪಸ್ ತರ್ತಿದ್ದೀರಾ ಸಿಟಿಗೆ, ಇದ್ರ ಬಗ್ಗೆ ಒಂಚೂರು ಹೇಳಿ. ಸಿಟಿಸನ್ಸ್ ಅನ್ನೋದಕ್ಕಿಂತ ನೆಟಿಸನ್ಸ್ ಬರ್ತಿದ್ದಾರೆ ಸರ್. ನೀವು ಹೇಳಿದ್ ಕರೆಕ್ಟು, ಬಿಕಾಸ್ ಈ ಯಂಗ್ ಜನ್ರೇಷನಲ್ಲಿ ಎಷ್ಟು ಅವೇರ್ನೆಸ್ ಇದೆ, ದಟ್ ಈಸ್ ಒನ್ ಆಫ್ ದ ಥಿಂಗ್ಸ್ ದಟ್ ಎನ್ಕರೇಜಸ್ ಮೀ. ಈ ಸೋಷಿಯಲ್ ಇಶ್ಯೂಸ್ನ ಇವಾಗ ಟ್ಯಾಕಲ್ ಮಾಡೋಕ್ಕೆ ಐ ಹ್ಯಾವ್ ಟು ಸೇ ದಟ್ ದಿ ಯಂಗರ್ ಜನ್ರೇಷನ್ ಇಸ್ ಮೋರ್ ಅವೇರ್ ದೆನ್ ದಿ ಪ್ರೀವಿಯಸ್ ಜನ್ರೇಷನ್ ಅಂತ. ಬಟ್ ಎನಿವೇ, ಸೊ ಮೈ ಓನ್, ನನ್ನ ಚೈಲ್ಡ್ಹುಡ್ಡು, ನಾನು ಮೈ ಫಾದರ್ಸ್ ಹೋಮ್ ಟೌನ್ ನಂದಿ ಹಿಲ್ಸ್ ಹತ್ರ, ಚಿಕ್ಕಬಳ್ಳಾಪುರ ತಾಲೂಕು, ಅಲ್ಲಿ ಪಟ್ರೇನಹಳ್ಳಿ ಅಂತ. ಇಟ್ಸ್ ವೆರಿ ಕ್ಲೋಸ್ ಟು ಆ್ಯಕ್ಚುಲಿ ಬರ್ತ್ ಪ್ಲೇಸ್ ಆಫ್ ವಿಶ್ವೇಶ್ವರಯ್ಯ, ಮುದ್ದೇನಹಳ್ಳಿ. ಸೊ ನಾನು ಐ ಸ್ಪೆಂಟ್ some of my summer holidays there. ಅಲ್ಲಿ in my early days. ಸೊ ಆವಾಗ ನಾನು ಸ್ಲೋಲಿ ಆ ನಂದಿ ಹಿಲ್ಸ್ ಏರಿಯಾನ ಡಿಗ್ರೇಡೇಷನ್ ನೋಡಿದೆ ನಾನು. ಇನ್ ಟರ್ಮ್ಸ್ ಆಫ್, ಬಿಕಾಸ್ ಬಟ್ ಏನಕ್ಕೆ ಮರ ಕಡಿತಾ ಇದ್ರಲ್ಲಿ ಅಂದರೆ ಫೈರ್ವುಡ್ಗೆ. ಸೊ ಅಲ್ಲಿ ವಿಲೇಜರ್ಸು ದಟ್ ಫೈರ್ವುಡ್, ಬಟ್ ಅದು ಸ್ವಲ್ಪ ಚೇಂಜ್ ಆಗಿದೆ ಇವಾಗ ಬಿಕಾಸ್ ಆಫ್ ಗ್ಯಾಸ್, ಸೌದೆ ಒಲೆಗಳು ಅಷ್ಟಿಲ್ಲ. ಬಟ್ ಐ ಸಾ ಅನ್ ಆಪರ್ಚುನಿಟಿ ಅಲ್ಲಿ. ಯಾಕೆ ಅಂತ ಕೇಳಿ ನೀವು, ಅರೌಂಡ್ ಬ್ಯಾಂಗ್ಳೂರ್ ಒಂಥರ ಲಾಸ್ಟ್ ಬ್ಯಾಸ್ಟಿಯನ್ಸ್ ಆಫ್ ಪ್ರಿಸ್ಟೀನ್ ಏರಿಯಾಸ್ ವೇರ್ ಯು ಕ್ಯಾನ್ ಗೆಟ್ ಫ್ರೆಶ್ ಏರ್ ಆ್ಯಂಡ್ ದ ಮೌಂಟನ್ಸ್. ಆ ಥರ ನೀವು ಒಂದು ಜಾಗ, ಇಫ್ ಯು ಹ್ಯಾವ್ ಟು ರಿಕಾಲ್, ದಟ್ ವಿಲ್ ಬಿ ನಂದಿ ಹಿಲ್ಸ್. ನಂದಿ ಹಿಲ್ಸ್, ರೈಟ್? ನಂದಿ ಹಿಲ್ಸ್. ಸೊ ಐ ಸೆಡ್, ಅದನ್ನು ನಂದಿ ಹಿಲ್ಸ್ ಈಕೋಸಿಸ್ಟಮ್ನ ಡೆವಲಪ್ ಮಾಡಿದ್ರೆ ಇಟ್ ವಿಲ್ ರಿಮೇನ್ ಲೈಕ್ ಅ ecological heritage for our city, and it's good to start that movement early ಅಂತ. ಸೊ ಹಂಗಾಗಿ ನಾನು ಅಲಾಂಗ್ ವಿತ್ ಬೆಂಗಳೂರೊಳಗೆ ಆ ಥರ ಲೇಕ್ಸ್ ಮೂಮೆಂಟ್ ಸ್ಟಾರ್ಟ್ ಮಾಡಿದೆ. ಅದೇ ಥರ ನಂದಿ ಹಿಲ್ಸ್ ಏರಿಯಾಲಿ ಎಫಾರೆಸ್ಟೇಷನ್ ಸ್ಟಾರ್ಟ್ ಮಾಡಿ, ಗುಡ್ ಥಿಂಗ್ ಇಸ್ ಗಾಟ್ ಲಾಟ್ ಆಫ್ ಕಾರ್ಪೊರೇಟ್ ಸಪೋರ್ಟ್. ಸೊ ಬೆಂಗಳೂರ್ದು ಇನ್ನೊಂದು ಯುನೀಕ್ನೆಸ್ ಏನಂದರೆ, ನೀವು ಹೇಳ್ದಂಗೆ ನೆಟಿಸನ್ಸ್ ಎಲ್ಲ ಅವೇರ್ನೆಸ್ ಇದೆ, ಕಾರ್ಪೊರೇಟ್ ಅವೇರ್ನೆಸ್ಸನ್ನು ತುಂಬ ಇದೆ. ದೇ ಆಲ್ ವಾಂಟ್ ಟು ವಾಲಂಟಿಯರ್ ಮಾಡಬೇಕು ಅಂತ. ಕೆಲವ್ರು ನಾವು ಅಟ್ಲೀಸ್ಟ್ 15-20 ಕಂಪನೀಸ್ ಹ್ಯಾವ್ ಗಾನ್ ಆನ್ ಮಲ್ಟಿಪಲ್ ವೀಕೆಂಡ್ಸ್ ಆ್ಯಂಡ್ ಪ್ಲಾಂಟೆಡ್ hundreds of trees in the Nandi Hills area. Maybe even I will say 50+ companies. And large companies have also adopted initiatives to improve the water table in that area. ಈ ಹಳೆ ಕಾಲದಲ್ಲಿ ಈ ವೆಲ್ಸ್ ಮಾಡ್ತಾ ಇದ್ರಲ್ಲ, ಅದೇ ಥರ ಯು ಕ್ಯಾನ್ ಮೇಕ್ ಮಲ್ಟಿಪಲ್ ವೆಲ್ಸ್ ಟು ಇಂಪ್ರೂವ್ ವಾಟರ್ ಪರ್ಕ್ಯುಲೇಷನ್ ಮಾಡಿ, ಯು ಕ್ಯಾನ್ ಇಂಪ್ರೂವ್ ದಿ ಗ್ರೌಂಡ್ ವಾಟರ್, ಭೂಮಿ ವಾಟರ್ಲಿ. ಸೊ ದೇರ್ ಆರ್ ಮಲ್ಟಿಪಲ್ ಆಸ್ಪೆಕ್ಟ್ಸ್. ಆ ಇಕೋಸಿಸ್ಟಮ್ದು 2-3 ಆಸ್ಪೆಕ್ಟ್ಸ್ ಇತ್ತು. ಒಂದು ವಾಟರು, ಆ್ಯಂಡ್ ಐ ಡೋಂಟ್ ನೋ ಇಫ್ ವಿ ಆಲ್ಸೋ ನೋ ದಿಸ್ ಡೇಟಾ, ನಂದಿ ಹಿಲ್ಸ್ ಈಸ್ ದಿ ಬರ್ತ್ ಪ್ಲೇಸ್ ಆಫ್ ಅಟ್ಲೀಸ್ಟ್ 2 to 3 ರಿವರ್ಸ್. ರೈಟ್? ಸೊ ಅದು ಒಂದು ದೊಡ್ಡ ಮೂಮೆಂಟ್ ಇದೆ. ನಾವೊಬ್ಬರೇ ಅಂತಲ್ಲ, ಸುಮಾರು ಜನ ಅದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಕ್ಯಾನ್ ವಿ ರೆಜ್ಯುನಿವೇಟ್ ಸಮ್ ಆಫ್ ದೋಸ್ ರಿವರ್ಸ್? ಕ್ಯಾನ್ ವಿ ಮೇಕ್ ಶೋರ್ ದೋಸ್ ರಿವರ್ಸ್ ಬಿಕಮ್, ಸುಮಾರು ಕಡೆ ಬ್ಲಾಕ್ ಆಗಿಬಿಟ್ಟಿದೆ ಆ ರಿವರ್ಸ್ ಪಾತ್ಸು. ಸೊ ಕ್ಯಾನ್ ವಿ ರಿಸರೆಕ್ಟ್ ಸಮ್ ಆಫ್ ದ್ಯಾಟ್? ಸೊ ಮಲ್ಟಿಪಲ್ ಆಸ್ಪೆಕ್ಟ್ಸಲ್ಲಿ
ಎಲ್ಲ ಇಂಟರ್ಕನೆಕ್ಟೆಡ್ ಆಗಿರುತ್ತೆ. that's how we call them as ecosystems. ಹೌದು. So one by one we have to try and restore them, and then hopefully we have a place for the next generation ಅಲ್ವಾ? to go and enjoy outside of Bangalore. ಸೊ ಹಾಗೆ ನೋಡೋಕೆ ಹೋದರೆ ನೀವು ಮಾಡಿರೋ ಎಲ್ಲ ಅಂಡರ್ ಯುನೈಟೆಡ್ ವೇ ಬೆಂಗಳೂರು, ರೈಟ್ ಫ್ರಮ್ ನೀವು ಲೇಕ್ ಇಂದ ಫಾರೆಸ್ಟ್ ಇಂದ ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್, Correct. ಇದೆಲ್ಲದಕ್ಕೂ ಒಂದು ಇಟ್ಸ್ ಇಂಟರ್ ಕನೆಕ್ಟೆಡ್ ಅಂತ Yes, ಹೇಳ್ಬೋದು. ತುಂಬ interconnected. In fact, the same thing is interconnected to our air, right? And that is interconnected to kasa, ನಮ್ಮ ವೇಸ್ಟ್. ನಾವು ವೇಸ್ಟ್ ಸರಿಗೆ ಡಿಸ್ಪೋಸ್ ಮಾಡಲಿಲ್ಲ ಅಂದರೆ ದಟ್ ಸೇಮ್ ವೇಸ್ಟ್ ಬ್ಲಾಕ್ಸ್ ದಿ ವಾಟರ್ ಬಾಡೀಸ್, ರೈಟ್? ದಟ್ ಡಸಂಟ್ ದೆನ್ ಆ ವಾಟರ್ ಬಾಡೀಸ್ ದೆನ್ ನಿಮ್ಮ ಕೆರೆಗೆ ನೀರು ಹೋಗೋದಿಲ್ಲ. ಐ ಮೀನ್ ಇಫ್ ದಟ್ ಹ್ಯಾಪನ್ಸ್ your lakes dry up, and there is no ground water percolation. So ನೀವು ಬೋರ್ವೆಲ್ ಹಾಕಿದ್ರೆ ನೀರು ಬರೋದಿಲ್ಲ. ಸೊ ಎಲ್ಲ ಇಂಟರ್ಕನೆಕ್ಟೆಡ್. ಸೊ ದಟ್ಸ್ ಈ ಆ್ಯಕ್ಟ್ ಅಂತ ಏನು ಹೇಳಿದ್ವಿ, ಆ್ಯಕ್ಷನ್ ಕೋವಿಡ್ ಟೀಮ್, ದಿಸ್ ನ್ಯೂ ಏರಿಯಾ, ಅದಕ್ಕೆ ಕ್ಲೈಮೇಟ್ ಟೆಕ್ ಅಂತಾರೆ. ಸೊ ಕ್ಲೈಮೇಟ್ ಟೆಕ್ನಾಲಜೀಸಲ್ಲಿ ಒನ್ ಆಫ್ ದಿ ಕೀ ಆಸ್ಪೆಕ್ಟ್ಸ್ ಅಂದರೆ ಇವೆಲ್ಲ ಈ ಇಂಟರ್ ಕನೆಕ್ಟೆಡ್ ಏನಿದೆ ಅದಕ್ಕೆ ಟೆಕ್ನಾಲಜಿ ಯೂಸ್ ಮಾಡ್ಬೋದಾ? For example, can we use drones to understand yelli water streams and where are they getting clogged? Can you use satellite imagery to understand the groundwater situation? So climate tech enide, that is really going to be one of the next generation of entrepreneurs have an opportunity to contribute. So you said social entrepreneurship antala. So social entrepreneurship alli multiple agriculturally there are many entrepreneurs who are looking at social. Now krishi namma farmers enidare our income na yatara improve madodu anta, that is one aspect of social entrepreneurship. Ee environment na yatara improve madodu anta, that is another aspect of social entrepreneurship. So these are exciting times because like I said, ನಮ್ಮ ನೆಟಿಸನ್ಸು, ನಮ್ಮ ನೆಕ್ಸ್ಟ್ ಜನರೇಷನ್ ಆಂಟರ್ಪ್ರನರ್ಸ್ ಏನಿದ್ದಾರೆ, ದೇ ಆರ್ ಫೈಂಡಿಂಗ್ ದಿಸ್ ಆಸ್ ಇಂಟ್ರೆಸ್ಟಿಂಗ್ ಏರಿಯಾಸ್. ಈ ನಾಟ್ ಓನ್ಲಿ ಡೆಲಿವರಿಂಗ್ ಫುಡ್ ಆರ್ ಗೆಟಿಂಗ್ ದ ನೆಕ್ಸ್ಟ್ ಇ-ಕಾಮರ್ಸ್ ಪ್ರಾಡಕ್ಟ್ ಟು ಯು ಇಸ್ ದ ಫಸ್ಟ್ 10 years or 12 years, ಬಟ್ ದೀಸ್ ನೆಕ್ಸ್ಟ್ ಜನರೇಷನ್ ಆಫ್ ಆಂಟರ್ಪ್ರನರ್ಸ್ ಏನು ಈ ಸೊಸೈಟಿದ ಮೇನ್ ಚಾಲೆಂಜಸ್ ಏನಿದೆ, ಸಮಸ್ಯೆಗಳೇನಿದೆ, ಅದನ್ನು ಕ್ಯಾನ್ ವಿ ಸಾಲ್ವ್ ಇನ್ ದ ಸ್ಟಾರ್ಟಪ್ ವೇ. So that is the difference. So ಈ NGO ಅಪ್ರೋಚಸ್ ಏನಿದೆ ಅದನ್ನು ನಾವು ಸ್ವಲ್ಪ ಗತಿ ಕೊಡ್ಬೋದಾ, ಸ್ಪೀಡ್ ಕೊಡ್ಬೋದಾ? ಬಿಕಾಸ್ ನಮ್ಮ ಲೈಫ್ ಟೈಮಲ್ಲಿ ಈ ಚೇಂಜಸ್ನ ವಿ ಆಲ್ ವಾಂಟ್ ಟು ಸಿ, ನಾಟ್ ಇನ್ ದ ನೆಕ್ಸ್ಟ್ 100 years ಆರ್ ಸೊ ಈ ಸ್ಟಾರ್ಟಪ್ಪಲ್ಲಿ, ಈ ಕಲ್ಚರಲ್ಲಿ ಏನು ನಾವು ಕಲ್ತಿದ್ದೀವಿ ಅದನ್ನು ಸೊಸೈಟಲ್ ಪ್ರಾಬ್ಲಮ್ಸ್ನ ಟ್ಯಾಕಲ್ ಮಾಡೋಕ್ಕೆ ಅಪ್ಲೈ ಮಾಡ್ಬೋದಾ ಅಂತ. ಸೊ ದಟ್ ಈಸ್ ದ ನೆಕ್ಸ್ಟ್ ಆಸ್ಪೆಕ್ಟ್ಸ್ ಆಫ್ ಸೋಷಿಯಲ್ ಆಂಟರ್ಪ್ರಿನರ್ಶಿಪ್ ದಟ್ ವಿ ಆರ್ ಸ್ಟಾರ್ಟಿಂಗ್ ಟು ಸಿ. ಒಂಥರ ಅರ್ಲಿ ಡೇಸ್ ಅಂತ ಹೇಳ್ಬೋದು. ಬಟ್ ಐ ಆಮ್ ರಿಯಲಿ ಕಾನ್ಫಿಡೆಂಟ್ ದಟ್ ಅಗೇನ್ ಬ್ಯಾಂಗ್ಳೂರ್ ಆ್ಯಂಡ್ ಕರ್ನಾಟಕ ವಿಲ್ ಲೀಡ್ ದ ವೇ ದೇರ್. ಓಕೆ, ನೀವು ಹೇಳಿದಾಗೆ ನೀವು ಹಲವಾರು ವಿಚಾರಕ್ಕೆ ಮೊದಲಿಗರು, ಯು ಆರ್ ದ ಫಸ್ಟ್ ಪರ್ಸನ್ ಟು ಟೇಕ್ ಆ್ಯಕ್ಷನ್ ಮೋಸ್ಟ್ ಆಫ್ ದ ಕೇಸಸ್. ಹಾಗೆ ನೋಡ್ತಾ ಹೋದರೆ ನಿಮ್ಮ ಜನ್ರೇಷನ್ಸಲ್ಲೂ ಕೂಡ ನಿಮ್ಮ ಹಿಂದಿನ ಜನ್ರೇಷನ್ಗೆ ಹೋದರೆ ನಿಮ್ಮ ತಂದೆಯವರು, ನಿಮ್ಮ ತಾತ ಅವರೆಲ್ಲ ಹಲವಾರು ವಿಚಾರದಲ್ಲಿ ಮೊದಲಿಗರು, ಫಸ್ಟ್ ಟೈಮರ್ಸ್, ಅಥವಾ ಇವರೇ ಫಸ್ಟ್ ಹೋಗಿದ್ದು ಅಲ್ಲಿ ಅಥವಾ ಇವರೇ ಫಸ್ಟ್ ಮಾಡಿದ್ದು ಅಂತ ಆ ಒಂದು ಇತಿಹಾಸದ ಬಗ್ಗೆ ಒಂದು ಚಿಕ್ಕ ವಿಚಾರ ಹೇಳಬೇಕು ನೀವು. ಸೊ ನಾನು ನಮ್ಮ ಒಂಥರ ಫ್ಯಾಮಿಲಿ ಆಫ್ ಇಂಜಿನಿಯರ್ಸು. ಸೊ ಈ ರೂಟ್ ಎಲ್ಲಿ ಸ್ಟಾರ್ಟ್ ಆಯಿತು ಅಂದರೆ ನಮ್ಮ ಗ್ರ್ಯಾಂಡ್ ಫಾದರ್ ವಾಸ್ ಒನ್ ಆಫ್ ದ ಫಸ್ಟ್ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್. ಅವ್ರ ಊರು ಪಟ್ರೇನಹಳ್ಳಿ ಅಂತ, ನಿಯರ್ ನಂದಿ ಹಿಲ್ಸ್. ಅವರು ಮೇಜರ್ ಅಚೀವ್ಮೆಂಟ್ ಅಂದರೆ ಆವಾಗ ಇಂಡಿಯಾ ಹ್ಯಾಡ್ ಟು ಜನರೇಟ್ ಇಟ್ಸ್ ಓನ್ ಎನರ್ಜಿ. ಸೊ ಹೈಡ್ರೋ ಎಲೆಕ್ಟ್ರಿಕ್ ಎನರ್ಜಿನ ಯಾವ ಥರ ಉತ್ಪತ್ತಿ ಮಾಡೋದು ಅಂತ ಕಲಿಸೋಕ್ಕೆ ಅವರು ಗೌರ್ಮೆಂಟ್ ಅವ್ರನ್ನ ಇಂಗ್ಲೆಂಡ್, ಆವಾಗ UK ಅಲ್ಲಿ ಇಂಗ್ಲೆಂಡಿಗೆ ಕಳಿಸಿ ಜಸ್ಟ್ ಗೋಯಿಂಗ್ ಟು ಇಂಗ್ಲೆಂಡ್ ವಾಸ್ ಅ 3 month ಜರ್ನಿ ಆವಾಗ ಶಿಪ್ಪಲ್ಲಿ. ಸೊ ಇಂಗ್ಲೆಂಡ್ಗೆ ಹೋಗಿ ಅವ್ರು ಇಂಗ್ಲೆಂಡಿಂದ ವಾಪಸ್ ಬಂದು ಜೋಗ್ ಫಾಲ್ಸಲ್ಲಿ ಶರಾವತಿ ಹೈಡ್ರೋ ಎಲೆಕ್ಟ್ರಿಕ್ ಪ್ಲಾಂಟಲ್ಲಿ ಅವರು ಕೆಲಸ ಮಾಡಿ ಅದಕ್ಕೆ ಒಂಥರ ಡೈರೆಕ್ಷನ್ ಕೊಟ್ಟು, ಮಾದರಿ ಕೊಟ್ಟು
ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ದ್ಯಾಟ್ ಈಸ್ ಅ ಬಿಗ್ ಇನ್ಸ್ಪಿರೇಷನ್ ಇವತ್ತವರೆಗೂ ನಮ್ಮ ಫ್ಯಾಮಿಲಿಯಲ್ಲಿ. ಅಂದರೆ ನಿಮ್ಮ ಚೈಲ್ಡ್ಹುಡ್ ಬೆಡ್ ಟೈಮ್ ಸ್ಟೋರೀಸ್ ಎಲ್ಲ ಅವರ ಜರ್ನಿ ಬಗ್ಗೆ ಆಗಿರುತ್ತಲ್ಲ. ಯು ಆರ್ ವೆರಿ ರೈಟ್. ಅಲ್ಲಿನ ರೆಸಿಪೀಸ್ ಬ್ರಿಂಗ್ ಸಮ್ ಆಫ್ ದ ರೆಸಿಪೀಸ್. ಮೈ ಗ್ರ್ಯಾಂಡ್ ಮದರ್ ಗೆಟಿಂಗ್ ಸಮ್ ಆಫ್ ದ ಬ್ರಿಟಿಷ್ ಕುಕಿ ರೆಸಿಪೀಸ್ ಫ್ರಮ್ UK ಆ್ಯಂಡ್ ನಮಗೆ ಚಿಲ್ಡ್ರನ್ನಲ್ಲಿ ಕುಕೀಸ್ ಮಾಡ್ತಾ ಇರೋದು ನಮ್ಮ ಗ್ರ್ಯಾಂಡ್ ಮದರ್. ಸೊ ದೋಸ್ ಆರ್ ಸೊ ಒಂಥರ ಆ ಗ್ಲೋಬಲೈಸೇಷನ್ ನಮ್ಮ ಫ್ಯಾಮಿಲಿಯಲ್ಲಿ ಆವಾಗೇ ಸ್ಟಾರ್ಟ್ ಆಯಿತು. ಅಲ್ಲ, ಅವತ್ತಿನ ನಮ್ಮ ದೇಶದ ಸಮಸ್ಯೆ ಏನಿತ್ತು ಅದಕ್ಕೆ ನಿಮ್ಮ ತಾತ ಅವರು ಏನೋ ಪರಿಹಾರ ಕೊಟ್ಟಿದ್ರು. ಇವತ್ತಿನ ಸಮಸ್ಯೆ ಏನಿದೆ ಅದನ್ನು ಐ ಥಿಂಕ್ ಇನಿಷಿಯಲ್ ಡೇಸ್ ನೀವು ಟ್ಯಾಕಲ್ ಮಾಡಿದ್ರಿ. ಕಾಂಗ್ರ್ಯಾಚುಲೇಷನ್ಸ್. ನೋ ಥ್ಯಾಂಕ್ ಯು. ಸೊ ಇದೊಂಥರ ನಾನು ಹೇಳಿದ್ನಲ್ಲ, ಇದು ಇಸ್ ಅನ್ ಆಪರ್ಚುನಿಟಿ. ಆ್ಯಂಡ್ ಆಂಟ್ರಪ್ರಿನರ್ಸ್ಗೂ ನಾನು ಅದೇ ಹೇಳೋದು, ದೇರ್ ಈಸ್ ಅನ್ ಆಪರ್ಚುನಿಟಿ ದಟ್ ಈಸ್ ವಿಸಿಬಲ್. ಇಟ್ ಈಸ್ ಸಮಥಿಂಗ್ ದಟ್ ಯು ಜಸ್ಟ್ ಹ್ಯಾವ್ ಟು ಒಂಥರ ಪೀಲ್ ಮಾಡ್ಬೇಕಂತಾರೆ. ಯು ಪೀಲ್ ಔಟ್ ಅ ಫ್ಯೂ ಥಿಂಗ್ಸ್ ಆ್ಯಂಡ್ ದ ಆಪರ್ಚುನಿಟಿ ಬಿಕಮ್ಸ್ ವೆರಿ ವಿಸಿಬಲ್ ಆ್ಯಂಡ್ ಯು ಸೀಸ್ ದ್ಯಾಟ್ ಆ್ಯಂಡ್ ಮೂವ್ ಫಾರ್ವರ್ಡ್. ಇಷ್ಟು ದಿನಗಳ ನಂತರ ನೀವು ನೋಡಿದಂತಹ ಕಂಪನಿಗಳಿರ್ಬೋದು, ಒಂದು ಸ್ಟ್ಯಾಟಿಸ್ಟಿಕ್ಸ್ ನಮಗೆ ತಿಳಿದ ಮಟ್ಟಿಗೆ ಐದರ ಇದು ಕರೆಕ್ಟ್ ಇರಬಹುದು ಅಥವಾ ಅಂದಾಜು ಆಚೆ ಈಚೆ ಇರ್ಬೋದು. ಒಂದು ಊರಿನ ಅಥವಾ ಒಂದು ಸ್ಟೇಟಲ್ಲಿ ಅಥವಾ ಒಂದು ದೇಶದಲ್ಲಿ ಶುರುವಾಗುವಂತಹ 100 ಕಂಪನಿಗಳಲ್ಲಿ 95 ಫಸ್ಟ್ ಇಯರ್ ಆಗೋದ್ರಲ್ಲೇ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾರೆ. ಇಸ್ ಇಟ್ ರೈಟ್? ಇಲ್ಲ, ಅದು ತಪ್ಪದು. ಒಂದು 50% ಅಂತ ಹೇಳ್ಬೋದು. 50%. ಒಂದು 50% ಕಂಪನೀಸ್ ಡೋಂಟ್ ಮೇಕ್ ಇಟ್ ಆಫ್ಟರ್ ದ ಫಸ್ಟ್ 2 years. ಬಟ್ ದಟ್ ರೇಷಿಯೋ ಇಸ್ ಆಲ್ಸೋ ಇಂಪ್ರೂವಿಂಗ್ ಬಿಕಾಸ್ ದಿ ಆಪರ್ಚುನಿಟೀಸ್ ಆರ್ ಆಲ್ಸೋ ಇಂಪ್ರೂವಿಂಗ್. ಸೊ ಇವಾಗ ಕಂಪನೀಸ್ ಒಂದು ಮಾಡ್ತಾರೆ, ಪಿವಟ್ ಅಂತ ಹೇಳ್ತೀವಿ. ಏನಂದರೆ ಅವರು ಏನೋ ಐಡಿಯಾ ಎಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ, ಬಟ್ ಒಂದು ಸ್ವಲ್ಪ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ಮೇಲೆ ಇಲ್ಲ ಇದು ಒಂಥರ ಡೆಡ್ ಎಂಡು, ಇದು ದಿಸ್ ಇಸ್ ನಾಟ್ ದ ರೈಟ್, ವರ್ಕ್ ಆಗ್ತಿಲ್ಲ, ಲೆಟ್ ಮಿ ಕ್ವಿಕ್ಲಿ ಚೇಂಜ್ ಅಂತ. ಸೊ ಈ ನಿಂಬಲ್ನೆಸ್ ಅಂತ ಏನು ಹೇಳ್ತೀವಿ ಅದು ಬರ್ತಾ ಇದೆ. ಸೊ ದ ಸೇಮ್ ಆಂಟ್ರಪ್ರಿನರ್ ನೀಡ್ ನಾಟ್ ಶಟ್ ಡೌನ್. ಅದನ್ನು ಸ್ವಲ್ಪ ಅಪ್ಗ್ರೇಡ್ ಮಾಡಿ ಇಲ್ಲ ಚೇಂಜ್ ಮಾಡಿ ಕ್ಯಾನ್ ರೀಇನ್ವೆಂಟ್ ಹಿಮ್ಸೆಲ್ಫ್ ಆರ್ ಹರ್ಸೆಲ್ಫ್. ಸೊ ಅದರಿಂದ ವಿ ಡೋಂಟ್ ಸಿ ದಟ್ ಮೆನಿ ವಾಟ್ ವಿ ಕಾಲ್ ಆಸ್ ಮಾರ್ಟಾಲಿಟೀಸ್ ಆರ್ ಫೇಲಿಯರ್ಸ್. ಇಲ್ಲ. ಆ್ಯಂಡ್ ಸೆಕೆಂಡ್ ಇನ್ನೊಂದೇನೆಂದರೆ, ಈ ಇನ್ವೆಸ್ಟರ್ಸ್ ಏನಿದ್ದಾರೆ ಅವರು ಆರ್ ವಿಲ್ಲಿಂಗ್ ಟು ಗಿವ್ ಅ ಲಾಂಗರ್ ರೋಪ್ ಒಂಥರ. ಇಫ್ ದ ಲೈಕ್ ದ ಆಂಟ್ರಪ್ರಿನರ್, ಓಕೆ ಐಡಿಯಾ ಟ್ರೈ ಮಾಡಿದ್ರು, ಕ್ಯಾನ್ ವಿ ಗಿವ್ ಅ ಲಿಟಲ್ ಬಿಟ್ ಮೋರ್ money and help the entrepreneur try some more. So for all these reasons, mortality ಏನಿದೆ ಕಡಿಮೆನೇ ಆಗಿದೆ. ನಮ್ಮ ಫಂಡಲ್ಲಿ ಇವತ್ತು ಆಲ್ಮೋಸ್ಟ್ 60-70% of the companies after seed funding make it in some way. They may not all be ತುಂಬ ಸಕ್ಸಸ್ಫುಲ್ ಆಗದೆ ಇರ್ಬೋದು, but to some extent they can make it. Right. Okay. So very encouraging that for entrepreneurs to see that you have a good chance, right, and fair chance of succeeding. Prashant sir, you are one of the first entrepreneurs and investors. ಈಗ ನಿಮಗೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಈಗ ನೀವು ಗೌರ್ಮೆಂಟ್ ಜೊತೆ ಕೂಡ ಕೆಲಸ ಮಾಡ್ತಿದ್ದೀರಾ ಅಡ್ವೈಸ್ ಮಾಡೋಕ್ಕೆ. ಸೊ ಈ ಸ್ಟಾರ್ಟಪ್ ಈಕೋಸಿಸ್ಟಮ್ಗೆ ನೀವೇನು ಅಡ್ವೈಸ್ ಕೊಟ್ಟಿದ್ದೀರಾ ಗೌರ್ಮೆಂಟ್ಗೆ? ಏನು ಇಂಪ್ಲಿಮೆಂಟ್ ಆಗಿದೆ? ಸೊ ಬೆಂಗಳೂರು ಇಸ್ ದಿ ಸ್ಟಾರ್ಟಪ್ ಸಿಟಿ ತಾವು ಹೇಳಿದಾಗೆ, ರೈಟ್? ಬಟ್ ದಿಸ್ ಸ್ಟಾರ್ಟಪ್ ಮೂಮೆಂಟ್ ಬೆಂಗಳೂರಿಗೆ ಸೀಮಿತ ಆಗಿರಬಾರ್ದು ಅಂತ, ದಟ್ಸ್ ಒನ್ ಆಫ್ ಮೈ ಅದರ್ ವಿಷನ್ಸ್, ರೈಟ್? ಸೊ ಅದಕ್ಕೆ ಟು ಬಿ ಏಬಲ್ ಟು ಕಾಂಟ್ರಿಬ್ಯೂಟ್ ಬಿಯಾಂಡ್ ಬೆಂಗಳೂರು, ಆ್ಯಂಡ್ ನಾವು ವಿ ಆರ್ ಮೇಕಿಂಗ್ ದಟ್ ದಿ ನ್ಯೂ, ಮೊದಲು Tier 2, Tier 3 ಸಿಟೀಸ್ ಅಂತ ಏನು ಹೇಳ್ತಾ ಇದ್ವಿ, ಅದನ್ನು ಬಿಯಾಂಡ್ ಬೆಂಗಳೂರು ಅಂತ ಒಂದು ಕಾನ್ಸೆಪ್ಟ್ ಇವಾಗ ವಿದಿನ್ ದ ಗೌರ್ಮೆಂಟ್ ಇಸ್ ಅದರ ಹೆಸರೇ ಬಿಯಾಂಡ್ ಬೆಂಗಳೂರು ಅಂತ. ದಿಸ್ ಹೋಲ್ ಎಬಿಲಿಟಿ ಆಫ್ ದ ಗೌರ್ಮೆಂಟ್ to make entrepreneurship more democratic onthara. It should not, even a person in Tier 2, Tier 3 small city should have an equal opportunity to become an entrepreneur. So on the vision group anta ಸ್ಥಾಪನೆ ಮಾಡಿದ್ರು ಗೌರ್ಮೆಂಟ್ ಅವರು, ಸ್ಟಾರ್ಟಪ್ ವಿಷನ್ ಗ್ರೂಪ್. ಅದರಲ್ಲಿ ಇ-ಕಾಮರ್ಸ್ ಕಂಪ್ನೀಸ್ ಎಲ್ಲ ಹೇಳಿದ್ರಲ್ಲ, ಆಲ್ ಆಫ್ ದೆಮ್ ಹ್ಯಾವ್ ಕಮ್ ಟುಗೆದರ್, ಆ್ಯಂಡ್ as under that vision group we have come up with certain schemes or certain initiatives that will help Karnataka as a state be the startup leader, and not only Bangalore being the startup city. ಉದಾಹರಣೆಗೆ ಒಂದು ಹೇಳ್ಬೇಕಂದ್ರೆ, ಒಂದು ಕೇಡಮ್ ಅಂತ ಒಂದು ಶುರು ಮಾಡಿದ್ವಿ, ಕರ್ನಾಟಕ ಡಿಜಿಟಲ್ ಎಕನಾಮಿ ಮಿಷನ್.
So as you see the name, it's not Bangalore Economy Mission. Yes. It's Karnataka. How do you drive the digital economy of the whole state? Right? So adu, it's a common platform for industry and government to work together and take some of these schemes. For example, engineering colleges alli, they are encouraging entrepreneurship in the very early days, right? So giving them an exposure for entrepreneurship. That is a program that is run by the state government, which we are guiding in these engineering colleges. Second program, Beyond Bengaluru anta helidnalla, how can we encourage some of the companies, ಇವಾಗ ಅವ್ರು ಬೆಂಗಳೂರಲ್ಲಿ ಕೊಡ್ತಾ ಇರೋದು ಉದ್ಯೋಗ, ಒನ್ ಆಫ್ ದ ಬಿಗ್ ಲರ್ನಿಂಗ್ಸ್ ಆಫ್ ದ ಪ್ಯಾಂಡಮಿಕ್ ಏನು ಅಂದರೆ ವರ್ಕ್ ಫ್ರಮ್ ಎನಿವೇರ್. ನಾವೆಲ್ಲ ನೋಡ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ. ಯು ಆರ್ ವರ್ಕಿಂಗ್ ಫ್ರಮ್ ಹೋಮ್, ವರ್ಕಿಂಗ್ ಫ್ರಮ್ ಎನಿವೇರ್. Why should people all come to Bangalore and work? If you are from Mangalore, if you are from Hubli, if you are from Dharwad, why can't you contribute your skills? Nimma ಏನೇನು ಕೌಶಲ್ಯತೆ ಇದೆ, why can't you contribute that from anywhere? So ಅದಕ್ಕೆ ಇವಾಗ companies are also becoming open because they have seen their people work from small villages. Once they go back and the productivity was fair. I mean, of course, ನೀವು ಕೇಳ್ಬೋದು, so I mean, will the productivity of remote be the same as? ಇಲ್ಲ. But I think companies are willing to adapt, right? So ಈ Beyond Bengaluru ಏನಿದೆ program, it is to help, it's the initiative of the IT and BT department to take jobs to all parts of the state. ಇದರಿಂದ ಈಕ್ವಲ್ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. Equal wealth distribution, and there is a limit to how many people Bangalore can absorb. You know, let us face it. Right. So a lot of our challenges today and what we are facing is because of that. So our location ಇಂದ ಕೆಲಸ ಮಾಡಿದ್ರೆ it is a better opportunity. ಇನ್ನೊಂದು ಏನಂದರೆ ಎಲಿವೇಟ್ ಅಂತ ಇನ್ನೊಂದು ಪ್ರೋಗ್ರಾಮ್ ಲಾಂಚ್ ಮಾಡಿದ್ದಾರೆ ಗೌರ್ಮೆಂಟ್. ಆವಾಗಲೇ ಒಂದು 500 ಸ್ಟಾರ್ಟಪ್ಸ್ಗೆ ಗೌರ್ಮೆಂಟ್ ಹ್ಯಾಸ್ ಗಿವನ್ ಗ್ರಾಂಟ್ಸ್, ಆ್ಯಂಡ್ ಮೋಸ್ಟ್ ಆಫ್ ದಿ ಸ್ಟಾರ್ಟಪ್ಸ್ ಅವರು ಬೆಂಗಳೂರಿಂದ, ದೇ ಹ್ಯಾವ್ ನಾಟ್ ಸ್ಟಾರ್ಟೆಡ್ ಇನ್ ಬ್ಯಾಂಗ್ಳೂರ್. ಅವ್ರು ಆಮೇಲೆ ಬೆಂಗಳೂರಿಗೆ ಬರ್ಬೋದು, ಬಟ್ ದೇ ಹ್ಯಾವ್ ಸ್ಟಾರ್ಟೆಡ್ ಫ್ರಮ್ ವೆರಿ ವೆರಿ ಸ್ಮಾಲ್ ಪಾರ್ಟ್ಸ್ ಆಫ್ ಕರ್ನಾಟಕ. ಸೊ ಸೆಪ್ಟೆಂಬರಲ್ಲಿ ಇವಾಗ ನೆಕ್ಸ್ಟ್ ಎಡಿಷನ್ ಆಫ್ ಎಲಿವೇಟ್ ಬರುತ್ತೆ. ಸೊ ಅಗೇನ್ ಟಿಪ್ ಟು ಅವರ್ ವ್ಯೂವರ್ಸ್, ಪ್ಲೀಸ್ ವಾಚ್ ಔಟ್, ಟೇಕ್ ಅಡ್ವಾಂಟೇಜ್ ಆಫ್ ಇಟ್. So in this program, again, it's very unique to Karnataka. This is something that only our state does, because being the startup state, we want to keep that leadership, and we want to, this grassroots entrepreneurship ಏನಿದೆ ಅದನ್ನು ಎನ್ಕರೇಜ್ ಮಾಡೋಕ್ಕೆ ಈ ಎಲಿವೇಟ್ ಪ್ರೋಗ್ರಾಮ್ನ ಸ್ಥಾಪನೆ ಮಾಡಿದ್ದಾರೆ, and we want to continue that. ಸಾಮಾನ್ಯ ಟೆಕ್ನಾಲಜಿಕಲಿ ಮುಂದೆ ಇರಬೇಕು ನೀವು ಹೇಳೋ ಪ್ರಕಾರ. ಅಂದರೆ ಇವೆಲ್ಲವನ್ನು ಗ್ರಾಸ್ಪ್ ಮಾಡ್ಕೋಬೇಕು ಅಟ್ಲೀಸ್ಟ್ ಅಂತಂದರೆ ಟೆಕ್ನಾಲಜಿಕಲಿ ಮುಂದೆ ಇರಬೇಕು. ರೈಟ್. ಬಟ್ ಮತ್ತೆ ನಾನು ಬೇಸಿಕ್ಕಿಗೆ ಹೋಗ್ತಾ ಇದ್ದೀನಿ, Tier 2 ಸಿಟೀಸ್ಗೆ ಹೋಗ್ತಾ ಇದ್ದೀನಿ, Tier 3 ಸಿಟೀಸ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ನನ್ನ ತಲೆಯಲ್ಲೊಂದು ಯೋಚನೆ ಇದೆ, ಒಬ್ಬ ವ್ಯಕ್ತಿ ಯಾರೋ ಒಬ್ಬ ಉದ್ಯಮ ಶುರು ಮಾಡಬೇಕು ಅಂತ ನನ್ನ ತಲೆಯಲ್ಲೊಂದು ಯೋಚನೆ ಇದೆ. ಇದಕ್ಕೆ ಸರ್ಕಾರದಿಂದ ನಾನು ಹೇಗೆ ಸೌಲಭ್ಯ ಪಡಿಬೇಕು ಅನ್ನೋನಿಗೆ ನಿಮ್ಮ ಉತ್ತರ ಏನು ಸರ್? ಸೊ ಎರಡು ಇಂಪಾರ್ಟೆಂಟ್ ವೇಸ್ ಆಫ್ ಟ್ಯಾಕ್ಲಿಂಗ್ ನಾವು ಹೇಳ್ತಾ ಇರೋದು. ಒಂದು ಅವ್ರಿಗೆ ಅವೇರ್ನೆಸ್. ಸೊ ಈ ಇನ್ಕ್ಯುಬೇಟರ್ಸ್ ಏನಿದೆ, ನೀವು ತಾವು ದೇಶಪಾಂಡೆ ಫೌಂಡೇಶನ್ ಅಂತ ಕೇಳಿರ್ಬೋದು ಹುಬ್ಳಿಯಲ್ಲಿ. ಅವರು ದೇ ಬೀನ್ ಏಬಲ್ ಟು, ಒಂದು ಸ್ಟಾರ್ಟಪ್ ಒಂದು 10 years ago ವೆನ್ ದೇ ಸ್ಟಾರ್ಟೆಡ್, ಹುಬ್ಳಿಯಲ್ಲಿ ನೀವು ಒಂದು ಸ್ಟಾರ್ಟಪ್ ಹುಡ್ಕೋದ್ರೂ ಸಿಗ್ತಾ ಇರಲಿಲ್ಲ. ಇವತ್ತು ದೆರ್ ಆರ್ 50 ಸ್ಟಾರ್ಟಪ್ಸ್. ಸೊ ಅದೊಂದು ಆ ರೋಲ್ ಮಾಡೆಲ್ ಏನಿದೆ, ದೇಶಪಾಂಡೆ ಫೌಂಡೇಶನ್ ಅವ್ರು ಏನು ಮಾಡಿದ್ದಾರೆ, ಅದನ್ನು ವಿ ಆರ್ ರೆಪ್ಲಿಕೇಟಿಂಗ್ ಇಟ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಸ್ಟೇಟ್. ಈ ಬಿಯಾಂಡ್ ಬೆಂಗಳೂರು ಅಂತ ಏನು ಕ್ಲಸ್ಟರ್ಸ್ ಮಾಡ್ತಾ ಇದ್ದೀವಿ, ಹುಬ್ಳಿ ಕ್ಲಸ್ಟರೇ ಆಗಲಿ, ಮೈಸೂರು ಕ್ಲಸ್ಟರು ಮತ್ತು ಮ್ಯಾಂಗ್ಳೂರು ಕ್ಲಸ್ಟರು, ಈ ಕ್ಲಸ್ಟರ್ಸ್ನಲ್ಲಿ ಇನ್ಕ್ಯುಬೇಷನ್ ಸೆಂಟರ್ ಸ್ಟಾರ್ಟ್ ಮಾಡಿ ಒಂದು 4-5 ಡಿಸ್ಟ್ರಿಕ್ಟ್ಸ್ ಆಗ್ಬೋದು, ಅವರು ಅಲ್ಲಿ ಬಂದು ಅದರಿಂದ ಮಾಹಿತಿ ಪಡೆದು get more educated on entrepreneurship and get awareness na build ಮಾಡೋಕ್ಕೆ those centers will become hubs. So that is the vision of the ITBT department and the government, the state government, to help seed entrepreneurship. ಆಮೇಲೆ ಅಲ್ಲಿ ಅವರು ಇನ್ಕ್ಯುಬೇಷನ್ ಆದಮೇಲೆ ಅವ್ರಿಗೆ ಎಲಿವೇಟ್ ಫಂಡಿಂಗ್ ಆಪರ್ಚುನಿಟಿ ಇದೆ. ಸೊ ಇನ್ಕ್ಯುಬೇಷನ್, ದೆನ್ ಎಲಿವೇಟ್, ಅದಾದಮೇಲೆ ವೆಂಚರ್ ಫಂಡಿಂಗ್. ಸೊ ಇದೊಂದು ಈ ಸ್ಟೆಪ್ಸ್ ಏನಿದೆ ಅದನ್ನು ನಾವು ಕನೆಕ್ಟ್ ಮಾಡೋಕ್ಕೆ ವಾಟ್ ಎವರ್ ಈಸ್ ರಿಕ್ವೈರ್ಡ್, ಈ ಕೇಡಮ್ ಅಂತ ಹೇಳಿದ್ನಲ್ಲ,
KDM will be doing programs and activities to do that. ನಾವು ಒಂದು ತುಂಬ ದೊಡ್ಡ ಪ್ರೋಗ್ರಾಮ್ ಮಾಡ್ತೀವಿ ಎವ್ರಿ ಇಯರ್, ಬ್ಯಾಂಗ್ಳೂರ್ ಟೆಕ್ ಸಮಿಟ್ ಅಂತ ತಾವು ಕೇಳಿರ್ಬೋದು. ಆ್ಯಂಡ್ ದಟ್ ಈಸ್ ದ ಬಿಗ್ಗೆಸ್ಟ್ ಟೆಕ್ನಾಲಜಿ ಶೋ ಇವತ್ತು ಇಂಡಿಯಾಲಿ. ಅದು ಈ ವರ್ಷ ಡಿಫ್ರೆಂಟ್ ಕ್ಲಸ್ಟರ್ಸಲ್ಲೂ ಮಾಡ್ತೀವಿ. ಈ ಸತಿ ಟೆಕ್ ಸಮಿಟ್ ವಿಲ್ ನಾಟ್ ಬಿ ಓನ್ಲಿ ಇನ್ ಬ್ಯಾಂಗ್ಳೂರ್, ಬಟ್ ಇಟ್ ವಿಲ್ ಬಿ ಇನ್ ಡಿಫ್ರೆಂಟ್ ಲೊಕೇಶನ್ಸ್. ಸೊ ಅದರಿಂದನೂ ತಾವು ಹೇಳಿದಂಗೆ ಅವೇರ್ನೆಸ್ ಬಿಲ್ಡ್ ಆಗುತ್ತೆ. ವೈ ಶುಡ್ ಇಟ್ be that they have to come to Bangalore for the tech summit, right? So these are some multiple ways in which ಸಾಮಾನ್ಯ ಈಗ ಟೆಕ್ನಾಲಜಿನಲ್ಲಿ ಎಷ್ಟು ಬದಲಾವಣೆಗಳು ಕಾಣ್ತಾ ಇದ್ದೀವಿ ಅಂತಂದರೆ, ಮುಂಚೆ ಒಂದು ಎಕರೆನಲ್ಲಿ ಇದ್ದಂತಹ ಒಂದು ಫ್ಯಾಕ್ಟ್ರಿ ಇವತ್ತು ಒಂದು ರೂಮ್ ಅಥವಾ ಒಂದು ಚಿಕ್ಕ ಮನೆಯ ಮಟ್ಟಕ್ಕೆ ಬಂದಿದೆ. 3D ಪ್ರಿಂಟಿಂಗ್ ಅನ್ನುವಂಥ ಒಂದು ಟೆಕ್ನಾಲಜಿ ಇವತ್ತು ಎಲ್ಲವನ್ನ ಚಿಕ್ಕ ಮಟ್ಟಕ್ಕೆ ತರ್ತಾ ಇದೆ. ಈ ರೀತಿಯಾಗಿ ಅವ್ರಿಗೆ ಗೈಡೆನ್ಸ್ ಬೇಕು ಅಂದರೆ, ಸೊ ಯಾರಿಗೂ ದೊಡ್ಡ ಫ್ಯಾಕ್ಟ್ರಿಗಳಿರುತ್ತೆ, ಅದನ್ನು ಚಿಕ್ಕದು ಮಾಡ್ಕೋಬೇಕು ಅವರು. ಆ ರೀತಿಯಾಗಿ ಇರುವಂತಹ ನಿಮ್ಮ ಸಲಹೆಗಳೇನಿರುತ್ತೆ ಸರ್ ಅವರಿಗೆ? ನಾನು ಹೇಳೋದು, ಇವಾಗ ರೂರಲ್ ಏರಿಯಾಸಲ್ಲಿ ಈ ಅಗ್ರಿಟೆಕ್ ಅಂತ ಏನಿದೆ, ಐ ಥಿಂಕ್ ಅದನ್ನು ಆಸ್ ಅನ್ ಆಪರ್ಚುನಿಟಿ ನೋಡಬೇಕು ಆನ್ ನೆಕ್ಸ್ಟ್ ಜನ್ರೇಷನ್ ಆಫ್ ಯೂತ್. ನೀವು ಹೇಳ್ದಂಗೆ ನಾನು ಸೇಮ್ ಹೇಳ್ತೀನಿ, ಆ 1 ಎಕರೆಯಲ್ಲಿ ನಾವು ಎಷ್ಟು ಬೆಳಿತೀವಿ ಈ ಕಂಟ್ರಿಯಲ್ಲಿ, ಇಟ್ ಈಸ್ ಒನ್ ಆಫ್ ದ ಲೋಯೆಸ್ಟ್ ಇನ್ ದ ವರ್ಲ್ಡ್. ಸೊ ಇವತ್ತು ಫಾರ್ಮರು ಆಸ್ ಅ ಪ್ರೊಫೆಷನ್ ಈಸ್ ನಾಟ್ ವಯಬಲ್ ಅಂದರೆ ದಟ್ ಈಸ್ ಒನ್ ಆಫ್ ದ ಮೇನ್ ರೀಸನ್ಸ್. ಸೊ ಅದಕ್ಕೆ ವಾಟ್ ಆರ್ ದಿ ಪಾಸಿಬಿಲಿಟೀಸ್? ಒಂದು ವಾಟ್ ಟು ಗ್ರೋ ಅಂತ, ಏನು ಬೆಳಿಬೋದು, ಹೌ ಟು ಗ್ರೋ ಅಂತ, ಆ್ಯಂಡ್ ವೇರ್ ಟು ಸೆಲ್. ಈ ಆಲ್ ದೀಸ್ ಸ್ಟೆಪ್ಸ್ ಏನಿದೆ, ದೇರ್ ಆರ್ ಡಿಫ್ರೆಂಟ್ ಸ್ಟಾರ್ಟಪ್ಸ್ ಹೂ ಆರ್ ಕಮಿಂಗ್ ಅಪ್ ಟು ಹೆಲ್ಪ್ ಪೀಪಲ್. FPOs ಅಂತ ಕೇಳಿರ್ಬೋದು ನೀವು ರೂರಲ್ ಏರಿಯಾಸಲ್ಲಿ. FPOs ಒಂದು ಮಟ್ಟಕ್ಕೆ ಬಂದಿದ್ದಾರೆ. ಇದೊಂಥರ ಕೋಆಪರೇಟಿವ್ ಮೂವ್ಮೆಂಟ್. FPOs ವೇರ್ 50, 100, 1000 farmers come together, and ವೆದರ್ ಇಟ್ ಇಸ್ ಕಾಮನ್ ಇನ್ಫ್ರಾಸ್ಟ್ರಕ್ಚರೇ ಆಗ್ಬೋದು, ಇಲ್ಲ ಅಂದರೆ ಅಗ್ರಿಗೇಟ್ ಮಾಡಿ ಲಾರ್ಜರ್ ವಾಲ್ಯೂಮ್ಸಲ್ಲಿ ಸೆಲ್ ಮಾಡಿದ್ರೆ ಬೆಟರ್ ಪ್ರೈಸಿಂಗ್ಗೆ ಆ್ಯಕ್ಟಿವಿಟೀಸ್ ಇರ್ಬೋದು. ಈ ಆ್ಯಕ್ಟಿವಿಟೀಸ್ ಏನಿದೆ, ಸ್ಟಾರ್ಟಪ್ಸ್ನ ಇನ್ವಾಲ್ವ್ ಮಾಡಿದ್ರೆ ಅದಕ್ಕೆ ಐ ಥಿಂಕ್ ಬೋತ್ ವಿಲ್ ಬೆನಿಫಿಟ್. ಸೊ ಈ ವಿಲೇಜ್ ಲೆವೆಲ್ ಆಂಟರ್ಪ್ರಿನರ್ಶಿಪ್ ಕ್ಯಾನ್ ಬಿ ರೂಟೆಡ್ ಇನ್ ದಿಸ್ ಐಡಿಯಾ ದಟ್ farmers need to and can earn more, and technology can play a role in that, and the village level entrepreneur is best suited to understand the local problem and solve those local problems. Adondu going back to the first question, ಈ 3D printing and smaller higher technology, those are one. But second type of commerce ಹೇಳ್ತೀನಿ, local to local commerce. ಇವತ್ತು ನೀವು ಒಂದು ವಿಲೇಜಲ್ಲಿ ವೀಟ್ ಬೆಳೀತಾ ಇದ್ದರೆ ಅದನ್ನು ಫ್ಲೋರ್ ಮಾಡಿ ಅದು ಪ್ಯಾಕೇಜಿಂಗ್ ಆಗ್ತಾ ಇರೋದು 300-400 ಕಿಲೋಮೀಟರ್ಸ್ ಫಾರ್ ದೂರದಲ್ಲಿ. ಅಲ್ಲಿಗೆ ಹೋಗಿ ವಾಪಸ್ ನಿಮಗೆ ಅದು ಆಟ ಆಗಿ ಬರುತ್ತೆ. ವೈ ಶುಡಂಟ್ ದಿಸ್ ಬಿ ಡನ್ ಇನ್ ದ ಲೋಕಲ್ ವಿಲೇಜ್ ಆಸ್ ಅ ಲೋಕಲ್ ಪ್ರಾಡಕ್ಟ್ ಆ್ಯಂಡ್ ಅ ಲೋಕಲ್ ಬ್ರ್ಯಾಂಡ್ ಇನ್ ದಟ್ ಡಿಸ್ಟ್ರಿಕ್ಟ್? ಅದು ಒಂದು ಆಪರ್ಚುನಿಟಿ ಅಲ್ಲ? ಅದು ಒಂದು ಆಪರ್ಚುನಿಟಿ, ರೈಟ್. ಸೊ ದಿ ಆಪರ್ಚುನಿಟಿ, ಈ ಲೋಕಲ್ ಟು ಲೋಕಲ್ ಕಾಮರ್ಸ್ ಏನಿದೆ, that is a very big opportunity to create local brands. And because the needs of the people in rural areas is very different. Why should they consume what me and you are consuming here? True. Their needs consume brands. Why should they consume the brand you are consuming? Why can't they have their own brand? Probably that brand is understood their problem better and is giving a better solution. So India will, in my opinion, become a country of thousands of brands and become very localized in rural areas. So these remote villages and these remote districts have the opportunity to create these brands, and that's a huge manufacturing opportunity. And then once you become good at that, they can then export to the urban areas because they're able to do it more cost effectively. ಈ ಕೋವಿಡ್ ಫಸ್ಟ್ ಅಲೆ ಬಂತು, ಸೆಕೆಂಡ್ ಅಲೆ ಬಂತು, ನಾವು ಆಂಟಿಸಿಪೇಟಿಂಗ್ ದ ಥರ್ಡ್ ವೇವ್ ಆಲ್ಸೋ. ನೀವು ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಡ್ರೈವ್ ಕೂಡ ಒಂದು ಮುಖ್ಯವಾದ ಒಂದು ಕಾರ್ಯಕ್ರಮವಾಗಿ ನಡೆಸ್ಕೊಡ್ತಿದ್ದೀರಾ, ಅದ್ರ ಬಗ್ಗೆ ಹೇಳಿ. ಸೊ ಕೋವಿಡ್ಗೆ ಅಲ್ಟಿಮೇಟ್ ಸೊಲ್ಯೂಷನ್ ಇಸ್ ವ್ಯಾಕ್ಸಿನೇಷನ್. ಸೊ ದಟ್ ಐ ಥಿಂಕ್ ನಾವು ಇವಾಗ ದ ಗುಡ್ ಥಿಂಗ್ ಇಸ್ ಎವ್ರಿಬಡಿ ಈಸ್ ಅಂಡರ್ಸ್ಟುಡ್. ಸೊ ಹೆಸಿಟೇಷನ್ ಅಂತ ಏನಿತ್ತು ಅದು ಇನಿಷಿಯಲ್ ಡೇಸಲ್ಲಿತ್ತು, ವೇವ್ 1 ಟೈಮಲ್ಲಿ, ಆಫ್ಟರ್ ದ ವೇವ್ ಅಂಡ್ ವ್ಯಾಕ್ಸಿನೇಷನ್. ಬಟ್ ಈ ಸೆಕೆಂಡ್ ಅಲೆ ಏನು ಬಂತು ಅದಾದಮೇಲೆ ಐ ಥಿಂಕ್ ಪೀಪಲ್ ಹ್ಯಾವ್ ಇನಫ್ ಫಿಯರ್ ಆಫ್ ಕೋವಿಡ್ ದಟ್ ದೇ ನೋ ದಟ್ ಹ್ಯಾವ್ ಟು ಗೆಟ್ ವ್ಯಾಕ್ಸಿನೇಟೆಡ್.
ಬಟ್ ಪ್ರಾಬ್ಲಮ್ ಏನಂದರೆ ದೆ ವಾಸ್ ಅ ಸಪ್ಲೈ ಪ್ರಾಬ್ಲಮ್. ಸೆಕೆಂಡ್ ಪ್ರಾಬ್ಲಮ್ಮು, ಯಾರಿಗೆ ವ್ಯಾಕ್ಸಿನೇಷನ್ ಇಸ್ ಮೋಸ್ಟ್ ನೀಡೆಡ್, ಹೂ ಇಸ್ ಇಟ್ ಮೋಸ್ಟ್ ನೀಡೆಡ್? ಈ ಫ್ರಂಟ್ ಲೈನ್ ವರ್ಕರ್ಸ್, ಎನಿ ಆಫ್ ದೀಸ್ ಡೆಲಿವರಿ ಬಾಯ್ಸ್, ಪೊಲೀಸ್ ಪೀಪಲ್. ಸೊ ಈ ಪೊಲೀಸ್ಗೆ ಮತ್ತು ಮೆಡಿಕಲ್ ವರ್ಕರ್ಸ್ಗೆ ಗೌರ್ಮೆಂಟ್ ಅವರು ವರ್ ಡೂಯಿಂಗ್ ದ ವ್ಯಾಕ್ಸಿನೇಷನ್ಸ್. ಬಟ್ ಈ ಕಿರಾನಾ ಶಾಪ್ ವರ್ಕರ್ಸ್ಗೆ, ಈ ಬೀದಿ ವ್ಯಾಪಾರಿಗಳಿಗೆ, ವಿ ಥಾಟ್ ಇಫ್ ಯು ಕ್ಯಾನ್ ಪ್ರಯಾರಿಟೈಸ್, ಅವ್ರಿಗೆ ಪ್ರಯಾರಿಟಿ ಕೊಟ್ಟು, ಕ್ಯಾನ್ ವಿ ರೇಸ್ ಸೋಷಿಯಲಿ, ಕ್ಯಾನ್ ಪೀಪಲ್ ಕಾಂಟ್ರಿಬ್ಯೂಟ್ ಥ್ರೂ CSR ಆ್ಯಂಡ್ ಡೂ ದಿಸ್. ಸೊ ಇದಕ್ಕೆ ಒಂದು ಪ್ರೋಗ್ರಾಮ್ ಮಾಡಿ ಥ್ರೂ ACT, ACT ಅಂತ ಹೇಳಿದ್ನಲ್ಲ, ಆ್ಯಕ್ಷನ್ ಕೋವಿಡ್ ಟೀಮ್ ಮಾಡಿ, ವಿ ವಾಂಟೆಡ್ ಟು ಬಿಕಮ್ ಅ ಮಾಡೆಲ್ ಸಿಟಿ ವೇರ್ working very closely with the BBMP and the state government, we were able to prioritize these people. So even if a third wave comes, we are hoping that we will have the least hospitalization. What the vaccination prevents us is not from COVID. It does, adu ಸ್ವಲ್ಪ ಮಾಡುತ್ತೆ, ಬಟ್ ನಿಮ್ಗೆ ಕೋವಿಡ್ ಬಂದ್ರೂ ಅದರ ಇಂಪ್ಯಾಕ್ಟ್ ಅಲ್ಲ, ಮೈಲ್ಡ್ ಸಿಂಪ್ಟಮ್ಸು ಆ್ಯಂಡ್ ಹಾಸ್ಪಿಟಲೈಸೇಷನ್ ಅವಾಯ್ಡ್ ಮಾಡೋಕ್ಕೆ ಇಟ್ ಹೆಲ್ಪ್ಸ್. ಸೊ we have already done close to about 3 lakh vaccines ಮಾಡಿದ್ದೀವಿ ಬೆಂಗಳೂರಲ್ಲಿ. ಸೊ ನಿಮ್ಮ ಮುಂದಿನ ಯೋಜನೆಗಳೇನು ಸರ್? ಅಂದರೆ ಸರ್ಕಾರದ ಜೊತೆ ಇದ್ದು ನೀವು ಒಬ್ಬ ವೈಯಕ್ತಿಕ ವ್ಯಕ್ತಿಯಾಗಿ, ನಿಮ್ಮ ಒಂದು ಕಂಪನಿಯಾಗಿ, ನಿಮ್ಮ ಮುಂದಿನ ಯೋಜನೆಗಳೇನಿದೆ ಸರ್? ಅಂದರೆ ನಮ್ಮ ಉದ್ಯಮಿಗಳಿಗಿರಬಹುದು ಅಥವಾ ನಮ್ಮ ಜನರಿಗೆ ಅನುಕೂಲ ಆಗುವಂಥದ್ದು. ನಾನು ಮುಂದಕ್ಕೆ ಸ್ವಲ್ಪ ಈ ಸೋಷಿಯಲ್ ಏರಿಯಾಸಲ್ಲಿ ಐ ವಾಂಟ್ ಟು ಡೂ ಅ ಲಿಟಲ್ ಬಿಟ್ ಮೋರ್ ವರ್ಕ್. ಒಂದೇನೆಂದರೆ, ಈ ಕ್ಯಾನ್ ವಿ use India's specific capabilities in remote areas, rural areas, to create more export opportunities. So for example, one company ಇದೆ, ಅವರು ಈ ಕೋಕೋನಟ್ ಲೀಫಲ್ಲಿ ಸ್ಟ್ರಾಸ್ ಮಾಡ್ತಾ ಇದ್ದಾರೆ. ಆ ಸ್ಟ್ರಾಸು ಆರ್ ಈಕೋ ಫ್ರೆಂಡ್ಲಿ ಸ್ಟ್ರಾಸ್ ದಟ್ ದೇ ಆರ್ ಎಕ್ಸ್ಪೋರ್ಟಿಂಗ್ ನೌ ಟು ಯುರೋಪ್ ಆ್ಯಂಡ್ ಅದರ್ ಪ್ಲೇಸಸ್. ಸೊ ಈ ಥರ ಕ್ಯಾನ್ ವಿ ಬಿ ಮೋರ್ ಇನ್ನೋವೇಟಿವ್ ಆ್ಯಂಡ್ ಕ್ರಿಯೇಟ್ ಮೋರ್ ರೂರಲ್ ಆಪರ್ಚುನಿಟೀಸ್ like local to local commerce ಹೇಳಿದ್ನಲ್ಲ. So that's an area that I'm personally very passionate about. Second area, Bangalore. My first love and what I want to do a lot is for this city. And every day when I work for the city, I don't consider it as work. It is just my Ramadan or my way of making sure that Bangalore becomes a better place. Kasad problem agli, the areas such as lakes, ತುಂಬ ಕೆಲಸ ಇನ್ನೂ ಇದೆ ಮಾಡುವಂಥದ್ದು. ಸೊ ಐ ರಿಯಲಿ ವಾಂಟ್ ಟು ಕಾಂಟ್ರಿಬ್ಯೂಟ್ ಮೋರ್ ಟು ದ ಸಿಟಿ ಆ್ಯಂಡ್ ದ ಸ್ಟೇಟ್. ಅಂದರೆ ಥಿಂಕ್ ಲೋಕಲ್, ಗೋ ಗ್ಲೋಬಲ್ ಅಂತ. ದಟ್ ವುಡ್ ಬಿ, ಐ ಥಿಂಕ್ ದಟ್ ಎವ್ರಿ ಆಂಟರ್ಪ್ರಿನರ್ ಶುಡ್ ರಿಯಲಿ ಪುಟ್ ದಟ್ ಟು ಪ್ರಾಕ್ಟಿಸ್. ನೀವು ಸಾಕಷ್ಟು ಜನ ಆಂಟರ್ಪ್ರಿನರ್ಸ್ಗೆ ಇಂಟ್ರೆಸ್ಟ್ ಮಾಡಿದ್ದೀರಾ. ಆಂಟರ್ಪ್ರಿನರ್ಸ್ ಸಾಕಷ್ಟು ಜನ ನೋಡ್ತಿರ್ತಾರೆ ಈ ಪ್ರೋಗ್ರಾಮ್. ವಾಟ್ ಆರ್ ದ ಕ್ವಾಲಿಟೀಸ್ ಆಫ್ ಅ ಗುಡ್ ಆಂಟರ್ಪ್ರಿನರ್? ಅಂದರೆ ಒಳ್ಳೆ ಆಂಟರ್ಪ್ರಿನರ್ ಆಗಬೇಕಂದ್ರೆ ನಿಮ್ಮ ಪ್ರಕಾರ ಆ ಕ್ವಾಲಿಟೀಸ್ ಏನು? ಒನ್ ಇಸ್ ಬಿಲೀಫ್. Everybody will tell you, ತಮ್ಮಲ್ಲೇ ಬಿಲೀಫ್ ಇದ್ದು, you should know that you can make your own destiny. It has to start there, right? Second ಏನಂದರೆ, ಒಂಥರ ಗ್ಲೋಬಲ್ ಅವೇರ್ನೆಸ್. ಇವತ್ತೇನು ಹೇಳ್ತೀವಿ, ದ ಪ್ರಾಬ್ಲಮ್ ದಟ್ ಯು ಹ್ಯಾವ್ ಲೋಕಲಿ, ಅದಕ್ಕೆ ಸೊಲ್ಯೂಷನ್ ಯಾರೋ 1000 kilometers ಫಾರ್ ಫ್ರಮ್ ದೇರ್ ಕುಡ್ ಬಿ ಥಿಂಕಿಂಗ್ ಆಫ್ ಇಟ್, ರೈಟ್? ಸೊ ದಟ್ global awareness ಏನಿದೆ, that is extremely important to be aware of it. And it's today a flat world because of digitization. Everybody can be aware of everything anywhere, right? So that is very important. Third is resilience. No entrepreneur succeeds, and many entrepreneurs don't succeed in the first year, second year, third year. So the best companies are the ones where they have had the staying power. Now ಒಂದು ಎರಡು we might hear examples of 3 years ಅಲ್ಲಿ he was able to earn 100 crores, become a $1 billion company. But most companies, I'll tell you, the journey is very hard, and you need to have that resilience to stay the course and be there in the fight. Failure challenges and keep reinventing yourself. And finally, network. Yes. Networking is very important. Don't be closed. If you're an entrepreneur, you need to first find a co-founder. Nim joteli you always need a co-founder. Then you need an investor, and then you need partners. So learn how to meet and interact and engage the right people.
ನೀವು ಹೇಳಿದ ಮಾತುಗಳ ಹಾಗೆ ನಿಮ್ಮಿಂದ ಬಹಳಷ್ಟು ಉದ್ಯಮಿಗಳು ಉದ್ಯೋಗಿಗಳು ಅವರು ಬೆಳೀಲಿ, ಉದ್ಯಮಿಗಳಿಂದ ಬಹಳಷ್ಟು ಜನರ ಜೀವನ ಬೆಳಕಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ನೀವು ಕೊಡ್ತಾ ಇರುವಂಥ ಬೆಂಬಲ ಏನಿದೆ ಅದರಿಂದ ಔದ್ಯೋಗಿಕ ಭಾರತ ಅಂದರೆ ಆತ್ಮನಿರ್ಭರ ಭಾರತ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಬಹಳಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ. ಇದು ನಮ್ಮ ಯುವ ಉದ್ಯಮಿಗಳಿಗೆ ಇನ್ನಷ್ಟು ಸಹಾಯ ಆಗುತ್ತೆ ಅಂತ ಅಂದ್ಕೊಡ್ತೀವಿ. ಥ್ಯಾಂಕ್ ಯು. ನಾನು ತುಂಬ ಆಭಾರಿಯಾಗಿದ್ದೀನಿ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಕಾಲ್ಡ್ ಮೀ ಹಿಯರ್ ಆ್ಯಂಡ್ ಗಿವಿಂಗ್ ಮೀ ಫಾರ್ ದೂರದರ್ಶನ್ ಟು ಗಿವಿಂಗ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ವಾರದ ಅತಿಥಿ ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಬ್ಬ ಹೊಸ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ.